ಹಾಯ್ ಸ್ನೇಹಿತರೆ, ತಮ್ಗೆಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ. ತಮ್ಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. 6ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಗಣಿತ ಪ್ರಕಾಶನ ಅನ್ನುವಂಥ ಏನು ಅಭ್ಯಾಸ ಪುಸ್ತಕ ಇದೆಯಲ್ಲ, ಅಭ್ಯಾಸ ಪುಸ್ತಕವನ್ನ ನಾವೇನ್ ಮಾಡೋಣಪ್ಪ ಅಂದ್ರೆ ಸೊ ಒಂದಿಷ್ಟು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಏನ್ ಮಾಡೋಣ ಹೇಳ್ರಿ, ತಿಳಿದುಕೊಳ್ಳೋಣ. ಬನ್ನಿ, ತಡ ಮಾಡೋದು ಬೇಡ. ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೆಲವೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿದಾವೆ, ಚರ್ಚೆ ಮಾಡೋಣ. ಬನ್ನಿ, 2026-27ಗೆ ಸಂಬಂಧಪಟ್ಟಿರ್ತಕ್ಕಂಥ ಬನ್ನಿ ಮೊದಲನೇ ಒಂದು ಪ್ರಶ್ನೆಯನ್ನ ನೋಡೋಣ. ಪಾಠ ಹೆಸರು ಏನಿದಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಎಸ್ ಕಲಿಕಾಫಲ ಏನಪ್ಪಾ ಅಂದ್ರೆ ವಿಶೇಷವಾಗಿ ಸಂಖ್ಯೆಗಳು ಮತ್ತು ಆಕೃತಿಗಳ ವಿವಿಧ ವಿನ್ಯಾಸಗಳನ್ನ ಏನ್ ಮಾಡೋದ್ರಿ, ಗುರುತಿಸಿ ನಿಯಮವನ್ನ ಬರೀಬಹುದು. ಯಾವ ರೀತಿ ನಿಯಮವನ್ನ ಬರಿಬೇಕು, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಈ ಬಾರಿ ಬರುವಂತ ಎಕ್ಸಾಮ್ಗಳಲ್ಲಿ ಏನಾಗ್ಬೋದ್ರಿ, ಇದ್ರ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆಗಳಿದಾವೆ. ಹಾಗಾಗಿ ಒಂದೊಂದು ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ಅಂದ್ರ ಡಿಟೇಲ್ ಆಗಿ ಏನ್ ಮಾಡೋಣ ಅಂದ್ರ ಚರ್ಚೆ ಮಾಡ್ಕೊತ ಹೋಗೋಣ. ಬನ್ನಿ, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. 9, 18, 27, 36 ಈ ಶ್ರೇಣಿಯ ಮುಂದಿನ ಸಂಖ್ಯೆ ಯಾವುದು? ಇಲ್ಲಿ ತಾವು ಗಮನಿಸಬೇಕು. ನೋಡಿ, 9 ಎರಡ್ಲೇ ಇದೆ, ಹೌದಾ? 9 ಮೂರ್ಲೆ ಅಥವಾ +9 ಮಾಡಿದ್ದಾರೆ ನೋಡಿ. +9, +9, +9. ಪ್ರತಿ ಬಾರಿ +9 ಮಾಡ್ಕೊತ ಹೋಗಿದ್ದಾರೆ ಅಂದ್ಮೇಲೆ ಇದು ಸಹಿತ ಶ್ರೇಣಿಗೆ ಏನ್ ಮಾಡ್ಬೇಕು, 36ಕ 9ನ ಕೂಡಿಸಿದ್ರೆ ಎಷ್ಟು ಬರ್ತಾ ಇದೆ ಹೇಳ್ರಿ? ದಟ್ ಈಸ್ 45 ಬರ್ತಾ ಇದೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಯಾವ್ದು ಹೇಳ್ರಿ? 45 ಬರ್ತಾ ಇದೆ, ರೈಟ್. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ ನೋಡಿ, 5, 10, 20, 40 ಈ ಶ್ರೇಣಿಯ ಮುಂದಿನ ಎರಡು ಸಂಖ್ಯೆಗಳು ನೋಡಿ. 5, 10 ಅಂದ್ರೆ ಎರಡ್ಲೇ ಗುಣಾಕಾರ ಆಗಿದೆ. 5 ಎರಡ್ಲೆ 10, 10 ಎರಡ್ಲೆ 20, 20 ಎರಡ್ಲೆ 40. 40 ಎರಡ್ಲೆ ಎಷ್ಟು ಬರ್ತೈತೆ ಹೇಳ್ರಿ? 80. 80ಕ್ಕೆ ಎರಡ್ಲೆ ಗುಣಾಕಾರ ಮಾಡಿದ್ರೆ 160. ಹಾಗಾಗಿ ಸರಿಯಾದ ಉತ್ತರ ಯಾವ್ದು ಬರ್ತಾ ಹೇಳ್ರಿ? ಎಕ್ಸಾಕ್ಟ್ಲಿ ರೈಟ್ ರೀ. ಒಂದು 80, ಇನ್ನೊಂದು 160. ಆಪ್ಷನ್ಸ್ ಏನಾಗ್ತೈತಿ, ದಟ್ ಇಸ್ ರೈಟ್ ಆಗ್ತಾ ಇದೆ, ರೈಟ್. ಮೂರನೇ ಪ್ರಶ್ನೆಯನ್ನ ನೋಡೋದಾದ್ರೆ 1, 4, 9, 16 ಈ ಸರಣಿಯ 5ನೇ ಸಂಖ್ಯೆ. ಹಾಗಾದ್ರೆ 1, 4, 9, 16 ಇವೆಲ್ಲ ವರ್ಗ ಸಂಖ್ಯೆಗಳಿದಾವೆ. ಹಾಗಾಗಿ 16 ಮುಂದಿನ ವರ್ಗ ಸಂಖ್ಯೆ ಯಾವಪ್ಪ ಅಂದ್ರೆ ದಟ್ ಇಸ್ 25 ಬರ್ತಾ ಇದೆ. ನೋಡಿ, 4ನೇ ಪ್ರಶ್ನೆ ನಾವು ನೋಡ್ತಾ ಇದ್ದೇವೆ. 1, 1, 1, 1, 1 ಮೂರನೇ, 1, 1, 1 4 ಇದೆ. ಸರಣಿಯ ಮುಂದಿನ ಸಂಖ್ಯೆ ಹಂಗಾರೆ 5 ಇರ್ಲೇಬೇಕಲ್ರಿ? ಎಸ್, 1, 1, 1 ನೆಕ್ಸ್ಟ್ ಅಗೇನ್ 1, 1. 5 ಇರ್ಬೇಕಾಗ್ತಾ ಇದೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಏನಿದೆ ದಟ್ ಇಸ್ ಸಿ ಇಸ್ ರೈಟ್ ಆಗಿದೆ, ಹೌದಾ? ಈಜಿ ಅನಿಸ್ತಾ ಇದಾವೆ, ಬಟ್ ಇವುಗಳನ್ನ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಎಕ್ಸಾಮ್ಗೆ ಬಹಳಷ್ಟು ಇಂಪಾರ್ಟೆಂಟ್. ನೋಡ್ರಿ, A1, B1, C3, D4, A B C D E ಈ ಬರ್ತಾ ಇದೆ. ಈ 4 ಇದೆ ಅಂದ್ರಲ್ಲಿ ಯಾವ್ದು ಬರ್ತೈತಿ? E5 ಬರ್ತಾ ಇದೆ. ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಯಾವ್ದ್ರಿ? E5, ದಟ್ ಇಸ್ ರೈಟ್, ಹೌದಾ? ನೆಕ್ಸ್ಟ್ 2, 4, 8, 16, 34, 60 ಈ ವಿನ್ಯಾಸಕ್ಕೆ ಸೇರದ ಪದ. ಫಸ್ಟ್ ವಿನ್ಯಾಸವನ್ನ ಗಮನಿಸೋಣರೆ. ನೋಡ್ರಿ, 4 ಬಂದಿದೆ ಅಂದ್ಕೂಡ್ಲೆ ಎರಡ್ಲೆ ಗುಣಾಕಾರ ಆಗಿದೆ. 4ಕ ಎರಡ್ಲೆ ಗುಣಾಕಾರ 8, 8ಕ್ಕೆ ಎರಡ್ಲೆ ಗುಣಾಕಾರ 16, 16ಕ್ಕೆ ಎರಡ್ಲೆ ಗುಣಾಕಾರ ಅಂದ್ರೆ ದಟ್ ಇಸ್ 32 ಬರಬೇಕು. ಬಟ್ ಇಲ್ಲಿ 34 ಆಗಿದೆ. ಸೇರದ ಪದ ಯಾವ್ದಪ್ಪ ಅಂದ್ರ ದಟ್ ಇಸ್ 34 ಇಸ್ ರೈಟ್ ಆನ್ಸರ್, ಹೌದಾ? ಒಂದ್ ಮೇಲೆ ಇದೆ, ಒಂದು ಕೆಳಗಡೆ ಇದೆ. ಒಂದ್ ಮೇಲೆ ಇದೆ, ಒಂದು ನೋಡಿ ಇದು ಮೇಲೆ ಇದೆ. ಈ ತ್ರಿಭುಜ ಕೆಳಗಡೆ ಇದೆ, ಈ ತ್ರಿಭುಜ ಮೇಲ್ಗಡೆ ಇದೆ, ತ್ರಿಭುಜ ಕೆಳಗಡೆ, ತ್ರಿಭುಜ ಮೇಲ್ಗಡೆ, ತ್ರಿಭುಜ ಏನಾಗಿದೆ? ಕೆಳಗಡೆ ಇದೆ. ಹಾಗಾದ್ರೆ ನೆಕ್ಸ್ಟ್ ನಮ್ ತ್ರಿಭುಜ ಏನಾಗಬೇಕಾದ್ರೆ ಮೇಲ್ಗಡೆನೆ ಬರಬೇಕು. ಆಮೇಲೆ ಏನಾಗ್ತದೆ? ಮತ್ ಕೆಳಗಡೆ ಬರ್ತಾ ಇದೆ. ಈ ರೀತಿ ನಮಗೆ ಏನಾಗಿರ್ಬೇಕು ಅಂದ್ರ ಮುಂದಿನ ವಿನ್ಯಾಸ ನಮಗೆ ಸಿಗುತ್ತಾ ಇದೆ, ಹೌದಾ? ಎಕ್ಸಾಕ್ಟ್ಲಿ ರೈಟ್. ಕ್ಲಿಯರ್ ಆಗಿ ಗಮನಿಸಬೇಕು. ಸರಿಯಾದ ಉತ್ತರ ಮೇಲೆ ಕೆಳಗೆ, ಮೇಲೆ ಕೆಳಗೆ ಇಲ್ಲದ್ರೆ ಮೇಲೆ ಕೆಳಗೆ. ದಟ್ ಇಸ್ ರೈಟ್ ಆಗಿರ್ತಕ್ಕಂಥ ಆನ್ಸರ್, ರೈಟ್. ಬನ್ನಿ, ನೆಕ್ಸ್ಟ್ ನಂಬರ್ 8ನೇ ಪ್ರಶ್ನೆಯನ್ನ ಗಮನಿಸೋದಾದ್ರೆ 8ನೇ ಪ್ರಶ್ನೆಯನ್ನ ಸ್ವಲ್ಪ ತಾವಿಲ್ಲಿ ಗಮನಿಸಬೇಕು. ನೋಡ್ರಿ, ಇದೊಂದು ತ್ರಿಭುಜ ಇದೆ, ಸರ್ಕಲ್ ಆಗ್ತಾ ಇದೆ ಒಳಗಡೆ ರೌಂಡ್. ಇದು 1ನೇ ರೌಂಡ್ ಇಲ್ಲಿದೆ. ಎರಡನೇದು ಏನಾಗಿದೆ? ಮೇಲ್ಗಡೆ ಹೋಗಿದೆ. ಮತ್ತು 3ನೇ ಶೃಂಗಕ್ಕೆ ಬಂದಿದೆ. ನೆಕ್ಸ್ಟ್ 4ನೇ ಶೃಂಗಕ್ಕೆ ಬಂದಿದೆ. ನೆಕ್ಸ್ಟ್ 5ನೇ ಶೃಂಗಕ್ಕೆ ಬಂದಿದೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ ಈ ಶೃಂಗಕ್ಕೆ ಬರಬೇಕು. ಮತ್ತೆ ಅಗೇನ್ 3ನೇದು. ಹಾಗಾಗಿ ಸರಿಯಾದ ಉತ್ತರ ಯಾವ್ದೈತಿ? ದಟ್ ಈಸ್ ಬಿ ಇಸ್ ರೈಟ್ ಆನ್ಸರ್ ಆಗ್ತಾ ಇದೆ. ನೋಡ್ರಿ, ಎ ಬಿ ಇದೆ, ಬಿ ಸಿ ಇದೆ, ಸಿ ಡಿ ಇದೆ, ಡಿ ಇದೆ. ಇದ್ರ ಮುಂದಿನ ವಿನ್ಯಾಸ ಡಿ ಇ ಅದನ್ನ ಇ ಎಫ್ ಬರ್ತಾ ಇದೆ, ರೈಟ್. ಎಕ್ಸಾಕ್ಟ್ಲಿ ರೈಟ್. ಸರಿಯಾದ ಉತ್ತರ ಸಿ ಇಸ್ ರೈಟ್ ಆಗ್ತಾ ಇದೆ, ನೆನ್ಪಿಟ್ಕೋರಿ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಎ ಇ ಇದೆ, ಬಿ ಎಫ್ ಇದೆ, ಸಿ ಜಿ ಇದೆ, ಡಿ ಎಚ್ ಇದೆ, ಇ ಕೆ ಇದೆ, ಎಫ್ ಜೆ ಇದೆ. ನೋಡಿ, ಎ ಇದೆ,
ಎ ಗಣ ಬಿ, ಬಿ ಗಣ ಸಿ, ಸಿ ಗಣ ಡಿ, ಡಿ ಗಣ ಇ ಗಣ ಎಫ್, ಎಫ್ ಗಣ ಎಸ್, ಜಿ ಬರ್ತದೆ ನೋಡಿ. ಎ ಬಿ ಸಿ ಡಿ ಇ ಎಫ್ ಜಿ. ಈ ವಿನ್ಯಾಸದಲ್ಲಿ ತಪ್ಪಾದ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ. ಎ ಗಣ ಬಿ, ಬಿ ಗಣ ಸಿ, ಸಿ ಗಣ ಡಿ, ಡಿ ಗಣ ಇ ಗಣ ಎಫ್ ಇದೆ, ನೋ ಪ್ರಾಬ್ಲಮ್, ರೈಟ್. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಬರ್ಬೇಕಾಗಿತ್ತು, ಬಟ್ ಇಲ್ಲಿ ಇಲ್ಲ, ಜಿ ಎಚ್ ಐ ಬರ್ಬೇಕಿಲ್ಲಿ, ಹೌದಾ. ಐ ಜೆ ಇದೆ, ಹಾಗಾಗಿ ಸರಿಯಾದ ತಪ್ಪಾದ ಉತ್ತರ ಯಾವ್ದು ಅಂತ ಹೇಳಿದ್ರೆ ದಟ್ ಇಸ್ ಇ ಕೆ ಆಗ್ತಾ ಇದೆ, ರೈಟ್. ನೋಡಿ ಎಚ್ ಐ ಐ ಬರ್ಬೇಕಲ್ಲಿ, ಹೌದಾ. ಎಸ್, ದಟ್ ಈಸ್, ಇದು ತಪ್ಪಾಗ್ತಾ ಇದೆ, ನಾನು ಗಮನಿಸ್ಬೇಕು. ಕ್ಲಿಯರಾ. ಎ ಬಿ ಸಿ ಡಿ ಇ ಎಫ್ ಇದೆ, ಇ ಕರೆಕ್ಟ್ ಇದೆ, ಬಟ್ ಇ ಎಫ್ ಜಿ ಎಚ್ ಐ ಬರಬೇಕು, ಕೆ ಜಾಗದಾಗ ಏನ್ ಬರಬೇಕು, ಐ ಬರಬೇಕು, ಹೌದಾ. ಸೊ ಹಾಗಾಗಿ ತಪ್ಪಾದ ಆನ್ಸರ್ ಯಾವ್ದು ಹೇಳ್ರಿ, ಇ ಕೆ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನಂಬರ್ 11ನೇ ಪ್ರಶ್ನೆಯನ್ನ ಗಮನಿಸೋಣ. ಸೊ ನಂಬರ್ 11. ಸೊ ಒಂದು ಸರ್ಕಲ್ ಇದೆ, ಅದರಲ್ಲಿ 4 ಭಾಗಗಳಿದಾವೆ. ಸೊ ಅದರಲ್ಲಿರ್ತಕ್ಕಂಥ ಡಾಟ್ ಟರ್ನ್ ಆಗ್ತಾ ಇದೆ, ಇಲ್ಲಿ 1ನೇ ರೌಂಡ್ ಆಗ್ತಾ ಇದೆ, ಈ ಸೈಡ್ 2ನೇ ರೌಂಡ್ ಬರ್ತಾ ಇದೆ, ಇಲ್ಲಿ 3ನೇದು ಬರ್ತಾ ಇದೆ, ನೆಕ್ಸ್ಟ್ ಇಲ್ಲಿ ಬರಬೇಕು. ಸೊ ದಟ್ ಈಸ್ ರೈಟ್ ಆನ್ಸರ್ ಯಾವ್ದಂದ್ರೆ ಬಿ ಇಸ್ ರೈಟ್ ಆಗಿರ್ತಾ ಇದೆ, ನೆನ್ಪಿಟ್ಕೊಳ್ಳಿ. 2, 6, 12, 20, 30 ಈ ವಿನ್ಯಾಸದ ಮುಂದಿನ ಸಂಖ್ಯೆ ಯಾವ್ದನ್ನು ಕೇಳಿದ್ದಾರೆ, ಗಮನಿಸಬೇಕು. ಮುಂದಿನ ಸಂಖ್ಯೆ ಯಾವ್ದನ್ನು ಕೇಳ್ತಾ ಇದ್ದಾರೆ, ಸೊ ನೆನ್ಪಿಟ್ಕೊಳ್ಳಿ, ಹೌದಾ. ಎಸ್, ಮುಂದಿನ ಸಂಖ್ಯೆ ಯಾವ್ದು ನೋಡೋಣ. ಸೊ ಬನ್ನಿ, ರೈಟ್. ಓಕೆ, ಎಷ್ಟೇ ಇದೆ ಹೇಳಿ. ಓಕೆ, ಒಂದು ನಿಮಿಷ, ಸ್ಕ್ರೀನ್ ಕ್ಲಿಯರ್ ಆಗಿ. ಎಸ್, 2, 3 ಬಂದ, 6 ಬಂದದ, 12 ಬಂದದ, 20 ಬಂದದ, 30 ಬಂದದ. ಸೊ ಇಲ್ಲಿ 2ಕ್ಕೆ ಏನ್ ಮಾಡಲಾಗಿದೆಪ್ಪ ಅಂದ್ರೆ ನೋಡ್ರಿ, ಕೂಡಿಸ್ತಾ ಇದ್ದಾವೆ ಅಥವಾ ಗುಣಿಸ್ತಾ ಇದಾವೆ. 3 6, 6 2 12 ತಪ್ಪಾಗ್ತಾ ಇದೆ ಗುಣಾಕಾರ. ಬಟ್ ನೋಡ್ರಿ, 2 ಇದೆ, 6 ಇದೆ, 12 ಇದೆ, 20 ಇದೆ, ನೆಕ್ಸ್ಟ್ 30 ಇದೆ. ಸೊ ನೋಡ್ರಿ, +4 ಮಾಡಿದ್ದಾರೆ, +6 ಮಾಡಿದ್ದಾರೆ, 12ಕ್ಕೆ 20 ಬರ್ಬೇಕಾದ್ರೆ 8 ಕೂಡಿಸಿದ್ದಾರೆ, 20ಕ್ಕೆ 30 ಬರ್ಬೇಕಾದ್ರೆ 10 ಕೂಡಿಸಿದ್ದಾರೆ. ಸೊ ನೋಡಿ, 4, 6, 8, 10 ಕೂಡಿಸ್ಕೊತಿದ್ರೆ ಅಂದ್ರೆ 2 ಹೆಚ್ಚಾಗಿದೆ. ಸೊ ಹಾಗಾಗಿ ಮುಂದೆ ನಾವು 12 ಕೂಡಿಸ್ಬೇಕು. 30ಕ್ಕೆ 12 ಕೂಡಿಸಿದ್ರೆ ಎಷ್ಟು ಬರ್ತೈತಿ, ಸೊ ದಟ್ ಈಸ್ 42. ಸೊ ಸರಿಯಾದ ಉತ್ತರ ಯಾವ್ದು ಬರ್ತೈತಿ, 42. ದಟ್ ಈಸ್ ರೈಟ್ ಆಗಿರ್ತಕ್ಕಂಥ ಆನ್ಸರ್ ನಂಬರ್ 12, ಹೌದಾ. ಸೊ ಬನ್ನಿ ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡೋಣ. ಸೊ ವಿನ್ಯಾಸ 1 ಇದೆ, ತ್ರಿಕೋನ ಸಂಖ್ಯೆ ಅಂತ ಹೇಳ್ಬೋದು. ಇಲ್ಲಿ 3 ಇದಾವೆ, ಇಲ್ಲಿ 6 ಇದಾವೆ, ಇದ್ರ ಮುಂದಿಂದ 10 ಇರ್ಲೇಬೇಕಲ್ರಿ, ಬಿಕಾಸ್ ಇವೆಲ್ಲ ಏನೇನ್ರಿ, ತ್ರಿಕೋನ ಸಂಖ್ಯೆಗಳು, ತ್ರಿಭುಜವನ್ನ ಉಂಟು ಮಾಡ್ತಕ್ಕಂಥ ಸಂಖ್ಯೆಗಳು, ತ್ರಿಕೋನ ಸಂಖ್ಯೆಗಳು ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದಾವೆ. 4 3 2 1 4 3 7. ಸೊ ದಟ್ ಈಸ್ ಸರಿಯಾದ ಉತ್ತರ ಯಾವ್ದ್ರಿ, ದಟ್ ಈಸ್ ಸಿ ಬರ್ತಾ ಇದೆ, ಹೌದಾ. ಎಸ್, ಬನ್ನಿ ಇನ್ನ ಬಿಟ್ಟ ಸ್ಥಳಗಳನ್ನ ನಾವು ನೋಡೋಣ. ಮೋಸ್ಟ್ ಇಂಟ್ರೆಸ್ಟಿಂಗ್ 1 3 6 10 15. ಎಸ್, ಎಕ್ಸಾಕ್ಟ್ಲಿ ರೈಟಾ. ಇವುಗಳಿಗೆ ನಾವು ಎಂತ ಸಂಖ್ಯೆಗಳು ಅಂತ ಕರೀತಾರೆ, ತ್ರಿಕೋನೀಯ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೋರಿ. ತ್ರಿಭುಜನ ಉಂಟು ಮಾಡ್ತಕ್ಕಂಥ ಸಂಖ್ಯೆಗಳು. ಇನ್ನ 1 4 9 16 25 ಇದಲ್ಲ. ಸೊ ಈ ಸಂಖ್ಯಾ ಸರಣಿಯನ್ನ ನಾವು ಎಕ್ಸಾಕ್ಟ್ಲಿ ರೈಟ್ ರೀ, ಇವು ವರ್ಗ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ 1 8 27 64 ಈ ಶ್ರೇಣಿಯ ಮುಂದಿನ ಸಂಖ್ಯೆ ನೋಡಿ, ಇವು ವರ್ಗ ಸಂಖ್ಯೆಗಳು. ಘನ ಸಂಖ್ಯೆಗಳು. 1ರ ಘನ 1, 2ರ ಘನ 8, 3ರ ಘನ 27, 4ರ ಘನ 64, ಹಾಗಾರ 5ರ ಘನ ಅಂದ್ರೆ 5ನ 3 ಸಲ ಗುಣಾಕಾರ ಮಾಡಿದ್ರಿ, 5 × 5 × 5 ದಟ್ ಈಸ್ 125. ಸರಿಯಾದ ಉತ್ತರ ಯಾವ್ದ್ರಿ, 125. ಸ್ಟಾರ್ ಇದೆ, ಸರ್ಕಲ್ ಇದೆ, ರೆಕ್ಟಾಂಗಲ್ ಇದೆ. ಸ್ಟಾರ್ ಇದೆ, ಒಂದು ವೃತ್ತ ಇದೆ, ಒಂದು ಆಯತ ಇದೆ. ದೆನ್ ಅಗೇನ್ ಮತ್ತೇನಿದೆ ಹೇಳ್ರಿ, ಸ್ಟಾರ್ ಇದೆ, ರೌಂಡ್ ಇದೆ, ಮತ್ತೆ ಮುಂದೆ ಬರೋದು ಯಾವ್ದ್ರಿ, ಎಸ್ ದಟ್ ಈಸ್ ಆಯತನ ಬರ್ತಾ ಇದೆ. ಎ ಇ ಡ್ಯಾಶ್ ಓ ಯು ಈ ಸ್ವರಾಕ್ಷರ ಸರಣಿಯಲ್ಲಿ ಬಿಟ್ಟು ಹೋಗಿರೋ ಅಕ್ಷರ, ಎಕ್ಸಾಕ್ಟ್ಲಿ ರೈಟ್ ರೀ. ಆ ಈ ಸ್ವರಾಕ್ಷರ ಇದೆ ಅನ್ಕೂಲೆ ಆಯ್ ಬರ್ತಾ ಇದೆ. ಸರಿಯಾದ ಉತ್ತರ ಯಾವ್ದ್ರಿ, ಆಯ್. ಇನ್ನ 1 4 9 16 25 ಈ ಶ್ರೇಣಿಯ ಮುಂದಿನ ಸಂಖ್ಯೆಗಳ ವರ್ಗ ಸಂಖ್ಯೆಗಳು. 1ರ ವರ್ಗ, 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, ಮುಂದಿನ ಸಂಖ್ಯೆ 6ರ ವರ್ಗ 36, ಹೌದಾ. ಸೊ 6ರ ವರ್ಗ ಎಷ್ಟು ಬರ್ತಿದ್ರಿ, 36 ಬರ್ತಾ ಇದೆ. ಇನ್ ನೆಕ್ಸ್ಟ್ ಮೊದಲ 3 ಕ್ರಮಾನುಗತ ಬೆಸ ಸಂಖ್ಯೆಗಳು. ಕ್ರಮಾನುಗತ ಅಂದ್ರೆ ಅನುಕ್ರಮವಾಗಿರ್ಬೇಕು. ಬೆಸ ಸಂಖ್ಯೆಗಳು ಯಾವ್ದಾರೆ, 1 + 3 + 5. ಸೊ ಎಲ್ಲ ಕೂಡಿಸಿದ್ರೆ ಉತ್ತರ ಎಷ್ಟು ಬರ್ತಾ ಇದೆ, 9. 3ನೇ ತ್ರಿಕೋನ ಸಂಖ್ಯೆ ನೋಡಿ, 1ನೇ ತ್ರಿಕೋನ ಸಂಖ್ಯೆ 1, 2ನೇ ತ್ರಿಕೋನ ಸಂಖ್ಯೆ 3, 3ನೇ ತ್ರಿಕೋನ ಸಂಖ್ಯೆ 6 ಬರ್ತಾ ಇದೆ. ಸೊ ಸರಿಯಾದ ಉತ್ತರ ಯಾವ್ದ್ರಿ, ದಟ್ ಈಸ್ 6. ಆಕೃತಿಗಳ ವಿನ್ಯಾಸವನ್ನ ಅಧ್ಯಯನ ಮಾಡ್ತಕ್ಕಂಥ ಒಂದು ಗಣಿತದ ಶಾಖೆ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ಕಾಮನ್ ಆಗಿ ಗೊತ್ತಿದೆ, ಆಕೃತಿಗಳ ವಿನ್ಯಾಸವನ್ನ ಅಧ್ಯಯನ ಮಾಡ್ತಕ್ಕಂಥ ಆಕೃತಿ ಶ್ರೇಣಿ ಆಕೃತಿ ಅಂತ ಕರಿಬಹುದು, ಆಕೃತಿ ಶ್ರೇಣಿ ಅಂತ ಕರಿಬಹುದು, ಆಕೃತಿ ಶ್ರೇಣಿ ಅಂತ ಕರಿಬಹುದು. ಸಾರಿ, ಶ್ರೇಣಿ ಅನ್ನಂಗಿಲ್ಲ,
ಆಕೃತಿ ವಿನ್ಯಾಸ ಅಂತಾನೆ ಕರಿಬಹುದು. ಆಕೃತಿ ವಿನ್ಯಾಸ ಅಂತಾನೆ ಕರಿಬಹುದು. ಆಕೃತಿ ವಿನ್ಯಾಸ ಅಂತಾನು ನಾವು ಕರಿಬಹುದು. ಹೌದಾ? ಸೊ ಅಥವಾ ರೇಖೆ ವಿನ್ಯಾಸ ಅಂತ ನಾವು ಕರಿಬಹುದು, ರೇಖಾ ವಿನ್ಯಾಸ ಅಂತ ಕರಿಬಹುದು. ರೇಖೆಗಳ ಒಂದು ವಿನ್ಯಾಸ ಆಗಿರ್ತಾ ಇದೆ. ವಿಶೇಷ ರೇಖೆಗಳನ್ನ ಬಳಸಿಕೊಂಡು ನಾವೇನ್ ಮಾಡ್ತೇವ್ರಿ, ಆಕೃತಿಗಳನ್ನ ರಚನೆ ಮಾಡ್ತಿರ್ತೇವೆ. ಹಾಗಾಗಿ ರೇಖಾ ವಿನ್ಯಾಸ ಅಂತಾನು ಕರೆಯಬಹುದು. ಸೊ ವೆರಿ ಇಂಟ್ರೆಸ್ಟಿಂಗ್ ಇದೆ. ಈ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಗೆಲ್ಲ ಗೊತ್ತಿರುವ ಹಾಗೆ, ಹೌದಾ? ಸೊ ತಮ್ಗೆಲ್ಲ ಗೊತ್ತಿರುವ ಹಾಗೆ ಏನಪ್ಪಾ ಆತರ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದಾರೆ, ಗಮನಿಸ್ಬೇಕು. ಈಗ ನಾವು ನಿಯಮಿತ ಚತುರ್ಭುಜಗಳನ್ನ ನೋಡ್ತಾ ಇದ್ದಾವೆ. ಹೌದಾ? ನೆಕ್ಸ್ಟ್ ಆ ನಿಯಮಿತ ಚತುರ್ಭುಜ ಆಗಿರ್ಬೋದು, ನಿಯಮಿತ ಚತುರ್ಭುಜ ಆಗಿರ್ಬೋದು. ಇದೆ ನೋಡಿ, ನಿಯಮಿತ ಚತುರ್ಭುಜ. ನಿಯಮಿತ ಅನ್ನುವಂತ ವರ್ಡ್ ಏನ್ ಕೊಡ್ತೀವಿ? ಎಲ್ಲಾ ಬಾಹುಗಳು ಸಮ. ಈ ಕಡೆ ಬಾಹು, ಈ ಕಡೆ ಬಾಹು, ಈ ಕಡೆ ಬಾಹು, 4 ಬಾಹುಗಳು ಸಮ ಇರ್ತಾ ಇದಾವೆ. ಹೌದಾ? ನಾಲ್ಕು ಬಾಹುಗಳು ಏನಾಗಿರ್ತಾವ? ಸಮ ಇರ್ತಾ ಇದಾವೆ. ಹೌದಾ? ಸಮ ಇರ್ತಕ್ಕಂತ ನೋಡಿ, ಸಮ ಇರ್ತಕ್ಕಂತ ಚತುರ್ಭುಜಕ್ಕೆ ನಾವೇನಂತ ಕರಿತಾವೆ? ಚೌಕ ಅಂತನೂ ಕರಿತಾ ಇದ್ದಾವೆ, ಅಥವಾ ವರ್ಗ ಅಂತಾನೂ ಕರಿತಾ ಇದ್ದಾರೆ, ನೆನ್ಪಿಟ್ಕೋರಿ. ಹೌದಾ? ಚೌಕ ಅಥವಾ ವರ್ಗ ಅಂತಾನೂ ಕರಿತಾ ಇದ್ದಾರೆ, ನೆನ್ಪಿಟ್ಕೋರಿ. ಕ್ಲಿಯರ್? ಸೊ ದಟ್ ಈಸ್ ಆಲ್ಸೋ ನೆನ್ಪಿಟ್ಕೋರಿ. ಕ್ಲಿಯರ್? ಚೌಕ ಅಂದ್ರೆ ಏನ್ ಹೇಳ್ರಿ? 4 ಬಾಹುಗಳು. 4 ಬಾಹುಗಳು ಸಮ ಇದ್ದು ಅಂದ್ರೆ ಅದು ಚೌಕ ರೀ. 3 ಬಾಹುಗಳು ಸಮ ಇದ್ದು ಅಂದ್ರೆ ಅದು ಸಮಬಾಹು ತ್ರಿಭುಜ ರೀ. 3 ಬಾಹುಗಳು ಇದ್ದು ಅಂದ್ರೆ ಅದು ಸಮಬಾಹು. 5 ಬಾಹುಗಳು ಇದ್ದು ಅಂದ್ರೆ ಅದು ಸೊ 5 ಬಾಹುಗಳು ಇದ್ದು ಅಂದ್ರೆ ಅದು ಪ್ರಮುಖವಾಗಿ ನಾವೇನಂತ ಕರಿತಾ ಇದ್ದೇವೆ? ವಿಶೇಷವಾಗಿ 5 ಬಾಹುಗಳು ಇದ್ದವರ ಪಂಚಭುಜಾಕೃತಿ. ಬಟ್ ನಿಯಮಿತ ಪಂಚಭುಜಾಕೃತಿ ಅಂತ ನಾವು ಕರಿಬೇಕು. ಹೌದಾ? ಎಸ್. ಆಕೃತಿ ವಿನ್ಯಾಸಗಳ ಅಧ್ಯಯನ ಮಾಡ್ತಕ್ಕಂಥ ಗಣಿತ ಶಾಖೆಯನ್ನ ಆಕೃತಿ ವಿನ್ಯಾಸ ಅನ್ಬೋದು, ರೇಖಾ ವಿನ್ಯಾಸ ಅನ್ಬೋದು, ಇಲ್ಲಾಂದ್ರೆ ಪ್ರಮುಖವಾಗಿ ಜಾಮಿಟ್ರಿ ಅದನ್ನು ಕರಿಬಹುದು. ಹೌದಾ? ಜಾಮಿತಿ ಅಥವಾ ರೇಖಾ ಗಣಿತ ಅಂತ ಕರಿಬಹುದು. ಎಲ್ಲವೂ ಸಹಿತ ಕರೆಕ್ಟ್ ಆಗ್ತಾ ಇದಾವೆ, ನೆನ್ಪಿಟ್ಕೋರಿ. ಎಲ್ಲವೂ ಸಹಿತ ಕರೆಕ್ಟ್. ಯಾವುದು 22ನೇದಕ್ಕ? ಸೊ ನೆನ್ಪಿಟ್ಕೋರಿ. ಜಾಮಿತಿ ಅಂತ ಕರಿಬಹುದು, ರೇಖಾ ಗಣಿತ ಅಂತ ನಾವು ಕರಿಬಹುದು, ರೇಖಾ ವಿನ್ಯಾಸ ಅನ್ಬೋದು, ಅಥವಾ ಆಕೃತಿಗಳ ವಿನ್ಯಾಸ ಅಂತ ಕರಿಬಹುದು. ಏನ್ ಸಮಸ್ಯೆ ಇಲ್ಲ. ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಸರಿ ತಪ್ಪುಗಳನ್ನ ಗುರುತಿಸ್ರಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಸರಿ ತಪ್ಪುಗಳನ್ನ ನೋಡೋಣ. ಒಂದೇ ಪ್ರಶ್ನೆ ಏನಿದೆಪ್ಪ ಅಂದ್ರ, ಸಂಖ್ಯೆಗಳು, ಆಕೃತಿಗಳು, ಅಕ್ಷರಗಳನ್ನ ಬಳಸಿಕೊಂಡು ವಿನ್ಯಾಸಗಳನ್ನ ಎಸ್. ಸಂಖ್ಯೆಗಳನ್ನ ಬಳಸ್ರಿ, ಆಕೃತಿಗಳನ್ನ ಬಳಸ್ರಿ, ಅಕ್ಷರಗಳನ್ನ ಬಳಸ್ರಿ. ಎಸ್, ಎಕ್ಸಾಕ್ಟ್ಲಿ ಏನಿದೆ ಸರಿ ಇದೆ. ಇನ್ನ 1, 3, 5, 7, 9 ಈ ಶ್ರೇಣಿ ಬೆಸ ಸಂಖ್ಯೆಗಳ ವಿನ್ಯಾಸವನ್ನು ಹೊಂದಿದೆ. ಹೌದು, 1 3 ಇದೆ, 3 5, 5 7, 7 9. ಎಕ್ಸಾಕ್ಟ್ಲಿ ರೈಟ್. ಸೊ ಇದು ಬೆಸ ಸಂಖ್ಯೆಗಳ ಒಂದು ವಿನ್ಯಾಸವನ್ನು ಇದೆ. ಎಲ್ಲಾ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮ ತಪ್ಪು. ಏರಿಕೆ ಕ್ರಮನೂ ಇರ್ಬೋದು. ಇದನ್ನ ಹಿಂಗೂ ಬರಿಬಹುದು, ಇಲ್ಲ ಹಿಂಗೂ ಬರಿಬಹುದು. 9 7 5 ನೆಕ್ಸ್ಟ್ 3 1 ಡ್ಯಾಶ್ ಡ್ಯಾಶ್ ಹಿಂಗೂ ಬರಿಬಹುದು. ಸೊ ಹಾಗಾಗಿ ಸಂಖ್ಯಾ ವಿನ್ಯಾಸಗಳು ಏರಿಕೆ ಕ್ರಮದಲ್ಲಿ ಇರಬಹುದು, ಇಳಿಕೆ ಕ್ರಮದಲ್ಲಿನೂ ಇರಬಹುದು. ಸೊ ನೆನ್ಪಿರ್ಲಿ. ರೈಟ್. ಓಕೆ, ನೆಕ್ಸ್ಟ್ 27ನೇದು ನೋಡ್ತಾ ಇದ್ದಾರೆ. ವಿನ್ಯಾಸವು ಶ್ರೇಣಿಯ ಮುಂದಿನ ಸಂಖ್ಯೆ ಅಥವಾ ಆಕೃತಿಯನ್ನು ಊಹಿಸಲು ಸಹಾಯ. ಎಕ್ಸಾಕ್ಟ್ಲಿ ರೈಟ್ ರೀ. ನಾವ್ ಆಕೃತಿಯನ್ನ ನೋಡಿದ್ವು, ಹಿಂಗ ಆಕೃತಿ, ನೆಕ್ಸ್ಟ್ ಹಿಂಗಿದ್ದಾಗ ಮುಂದೆ ಯಾವ್ದು ಬರ್ದಿತ್ತು ಅಂದ ಕೂಡಲೇ ಊಹೆ ಮಾಡಬಹುದು. ಜಾಮಿತಿ ವಿನ್ಯಾಸದಲ್ಲಿ ಆಕೃತಿಗಳು ಒಂದೇ ಗಾತ್ರದಲ್ಲಿ ಇರಬೇಕಂತಂದಿದೆ. ಹಾಗೇನಿಲ್ಲ ರೀ, ಯಾವ ಬೇಕೋ ಗಾತ್ರದಲ್ಲಿ ಇರ್ಬೋದಲ್ಲ, ಎಲ್ಲವೂ ಸೇಮ್ ಇರ್ಬೇಕಂತ ರೂಲ್ಸ್ ಇಲ್ಲ ರೀ. ಅಲ್ಲಿ ಬಾಹುಗಳ ಅಳತೆ ಏನಾಗಿರ್ತೈತಿ, ಬೇರೆ ಬೇರೆ ಇರ್ತದೆ. ಹೌದಾ? ತ್ರಿಭುಜ, ಸಮಬಾಹು ತ್ರಿಭುಜ. ಈಗ ಉದಾಹರಣೆ, ಸಮಬಾಹು ತ್ರಿಭುಜ, ನಿಯಮಿತ ತ್ರಿಭುಜ, ನಿಯಮಿತ ಚತುರ್ಭುಜ, ನಿಯಮಿತ ಪಂಚಭುಜಾಕೃತಿ, ನಿಯಮಿತ ಅಷ್ಟಭುಜಾಕೃತಿ, ಭುಜಾಕೃತಿ, ಸಪ್ತ ಬೇರೆ ಬೇರೆ ಆಕೃತಿ ಇರ್ತಾ ಇದಾವೆ. ಗಾತ್ರಗಳು ಹೆಚ್ಚು ಕಡಿಮೆ ಇರ್ತಾ ಇದಾವೆ. ಬಟ್ ನಿಯಮವನ್ನ ಪಾಲಿಸಬೇಕಂತ ಹೇಳ್ತಿರ್ತಾವೆ. ರೈಟ್. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ ನೋಡೋದರ, 100 90 80 70 ಈ ಸರಣಿಯ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಎಷ್ಟೆಷ್ಟು ಕಡಿಮೆ ಆಗಿದೆ ಹೇಳ್ರಿ? 10 ಕಡಿಮೆ ಆಗ್ತಾ ಇದೆ. 90ರ 10 ಕಳೆದು ಅಂದ್ರೆ 80 ಬರ್ತಾ ಇದೆ. 80ರ 10 ಕಳೆದು ಅಂದ್ರೆ ಸೊ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಅಂದ್ರೆ 10 ಇದೆ. ಇನ್ನ ಒಂದು ವಿನ್ಯಾಸದಲ್ಲಿ ಅನುಕ್ರಮ ಪದಗಳ ವ್ಯತ್ಯಾಸವು ಯಾವಾಗಲೂ ಒಂದೇ ಆಗಿರುತ್ತೆ. ತಪ್ಪಾಗ್ತೈತ್ರಿ. ಒಂದು ವಿನ್ಯಾಸದಲ್ಲಿ ಇರ್ಲಿದೆ ಕರೆಕ್ಟ್ ಇದೆ, ಬಟ್ ಈಗ ಉದಾಹರಣೆ ವರ್ಗ ಸಂಖ್ಯೆಗಳು ಬಂದಂದ್ರೆ 1 4 9 16 ಬಂದಂದ್ರ ಇಲ್ಲಿ ವ್ಯತ್ಯಾಸ ಸೇಮ್ ಇರೋದಿಲ್ಲ ರೀ. ಘನ ಸಂಖ್ಯೆಗಳು ಇದ್ದಂದ್ರ 1 ನೆಕ್ಸ್ಟ್ 8 27 ಇಲ್ಲಿ ವ್ಯತ್ಯಾಸ ಸೇಮ್ ಇರಂಗಿಲ್ಲ. ಅಥವಾ ತ್ರಿಕೋನೀಯ ಸಂಖ್ಯೆಗಳು 1 3 6 10. ಸೊ ಹಾಗಾಗಿ ಒಂದೇ ರೀತಿ ಇರಬೇಕಂತ ರೂಲ್ಸ್ ಇಲ್ಲ. ಯಾವ ಬೇಕಾದ ರೂಲ್ಸ್ ಅನ್ನ ಫಾಲೋ ಮಾಡಬಹುದು. ರೈಟ್. ಒಂದು ವಿನ್ಯಾಸವನ್ನು ಯಾವಾಗಲೂ ಒಂದು ನಿರ್ದಿಷ್ಟ ನಿಯಮ ಎಕ್ಸಾಕ್ಟ್ಲಿ ಪ್ರತಿಯೊಂದು ವಿನ್ಯಾಸ ಏನಾಗಿರ್ತೈತಿ, ಒಂದು ನಿಯಮದ ಮೂಲಕನೇ ಏನಾಗ್ತೈತಿ, ರಚನೆ ಆಗಿರ್ತೈತಿ. ದಟ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಇದೆ. ಓಕೆ, ಎಸ್. ಬನ್ನಿ, ಇದಾದ ನಂತರ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಲೆಕ್ಕಗಳ ಆನ್ಸರ್ಗಳನ್ನ ಬರಿತಾ ಇದಾವೆ. ಸೊ ಬನ್ನಿ, ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ. ಸಂಖ್ಯಾ ಶ್ರೇಣಿ ಅಂದ್ರೆ ಏನ? ಸಿಂಪಲ್ ಇದೆ. ಸಂಖ್ಯೆಗಳು ನೆನ್ಪಿಟ್ಕೋರಿ. ಒಂದು
ಸಂಖ್ಯೆಗಳ ಗುಂಪಿರ್ತಾ ಇದೆ. ಸಂಖ್ಯೆಗಳನ್ನ ನಾವೇನ್ ಮಾಡ್ತದಪ್ಪ ಆ ತರ ಒಂದು ಸಂಖ್ಯೆಗಳನ್ನು ಏನ್ ಮಾಡ್ತಾ ಇದಾರೆ ಹೇಳ್ರಿ, ಒಂದು ನಿರ್ದಿಷ್ಟ ನಿಯಮದ ಮೂಲಕ ನೆನ್ಪಿಟ್ಕೋರಿ. ಏನ್ರಿ, ಒಂದು ನಿರ್ದಿಷ್ಟ ನಿಯಮ ರೂಲ್ಸ್ ಪ್ರಕಾರ ಬರಿತಾ ಇದ್ದೇವೆ. ಒಂದು ನಿರ್ದಿಷ್ಟ ನಿಯಮದ ಮೂಲಕ ವ್ಯವಸ್ಥಿತವಾಗಿ ವ್ಯಕ್ತಪಡಿಸೋದು ಮೂಲಕ ವ್ಯವಸ್ಥಿತವಾಗಿ ವ್ಯಕ್ತಪಡಿಸುವುದು ಅಥವಾ ಬರೆಯುವುದು, ರೂಪಿಸುವುದು, ವ್ಯಕ್ತಪಡಿಸುವುದನ್ನು ನೋಡಿ. ಸಂಖ್ಯೆಗಳನ್ನ ಯೂಸ್ ಮಾಡಬೇಕು. ಸಂಖ್ಯಾ ಶ್ರೇಣಿ ಎಂದು ಕರೆಯುತ್ತಾರೆ. ಏನಂತ ಕರೀತಾರೆ? ಸಂಖ್ಯಾ ಶ್ರೇಣಿ ಎಂದು ಕರೀತಾರೆ. ನೆನ್ಪಿಟ್ಕೊಳ್ಳಿ. ವ್ಯವಸ್ಥಿತವಾಗಿ ಸಂಖ್ಯೆಗಳನ್ನ ನಾವೇನ್ ಮಾಡ್ತಾ ಇದ್ರಿ, ಒಂದು ವಿಶೇಷ ಅಥವಾ ನಿರ್ದಿಷ್ಟ ನಿಯಮದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾವೆ. ಹೌದಾ? ಎಸ್. ಇನ್ನ ಸಂಖ್ಯೆಗಳನ್ನ ಆದಲ್ಲ ಹಿಂಗ ಹಂಗ ಏನ್ ಬರಿಬೇಕಿಲ್ಲಿ? ಸೇಮ್, ಇಂದು ಸಹಿತ ಸೇಮ್. ಆಕೃತಿ ಶ್ರೇಣಿ ಅಂದ್ರೆ ಏನ್ ಬರೀಬೇಕು? ಸೇಮ್. ಸಂಖ್ಯೆಗಳನ್ನ ಜಾಗದಾಗ ಏನ್ ಮಾಡ್ಬೇಕಂದ್ರೆ ಆಕೃತಿಗಳನ್ನು ಹಾಕಿರೋ ಮುಗಿದ್ರು. ಸಿಂಪಲ್. ಆಕೃತಿಗಳನ್ನ ಏನ್ ಮಾಡ್ಬೇಕು ಹೇಳ್ರಿ, ಒಂದು ನಿರ್ದಿಷ್ಟ ನಿಯಮದ ಮೂಲಕ, ಆಕೃತಿಗಳನ್ನು ಒಂದು ನಿರ್ದಿಷ್ಟ ನಿಯಮದ ಮೂಲಕ, ಒಂದು ನಿರ್ದಿಷ್ಟ ನಿಯಮದ ಮೂಲಕ ವ್ಯಕ್ತಪಡಿಸುವುದನ್ನು ಅಥವಾ ವ್ಯವಸ್ಥಿತವಾಗಿ ವ್ಯಕ್ತಪಡಿಸುವುದಕ್ಕೆ, ರೂಪಿಸುವುದಕ್ಕೆ, ಬರೆಯುವುದಕ್ಕೆ, ವ್ಯಕ್ತಪಡಿಸುವುದನ್ನ ನಾವೇನಂತ ಕರಿಬಹುದು ಹೇಳ್ರಿ? ಎಸ್, ಆಕೃತಿ ಶ್ರೇಣಿ ಅಂತ ಕರಿಬಹುದು. ಏನಂತ ಕರಿಬಹುದು? ಆಕೃತಿ ಶ್ರೇಣಿ ಎಂದು ಕರೀಬಹುದು. ನೆನ್ಪಿಟ್ಕೊಳ್ಳಿ, ಆಕೃತಿ ಶ್ರೇಣಿ ಎನ್ನುವರು. ರೈಟ್. ಓಕೆ, ಇಲ್ಲಿ ಸಂಖ್ಯೆಗಳು ಇರ್ತಾ ಇದಾವೆ, ಇಲ್ಲ ಆಕೃತಿಗಳು ಇರ್ತಾ ಇದಾವೆ, ಅಷ್ಟೇ ಡಿಫರೆನ್ಸ್, ಮತ್ತೇನಿಲ್ಲ ರೀ. ರೈಟ್. ಓಕೆ, ನೆಕ್ಸ್ಟ್ ಮುಂದಿನ ಪಾಯಿಂಟ್, ತ್ರಿಕೋನೀಯ ಸಂಖ್ಯೆಗಳ ನಿಯಮವನ್ನ ಬರಿ. ತ್ರಿಕೋನ ಸಂಖ್ಯೆ ಅಂದ್ರೆ ಗೊತ್ತಿಲ್ಲ, ತ್ರಿಭುಜವನ್ನ ಉಂಟು ಮಾಡುವ ಬಿಂದುಗಳ ಸಂಖ್ಯೆ. ನೋಡಿ, ತ್ರಿಭುಜವನ್ನು ಉಂಟು ಮಾಡುವ ಬಿಂದುಗಳ ಸಂಖ್ಯೆ, ಬಿಂದುಗಳ ಸಂಖ್ಯೆಗಳನ್ನು ನಾವೇನಂತ ಕರಿಬಹುದು? ತ್ರಿಕೋನೀಯ ಸಂಖ್ಯೆಗಳು ಅಂತ ಕರಿಬಹುದು. ಏನಂತ ಕರೀತಾರೆ ಅಂದ್ರೆ ತ್ರಿಕೋನೀಯ ಸಂಖ್ಯೆಗಳು. ತ್ರಿಕೋನೀಯ ಸಂಖ್ಯೆಗಳು ಎನ್ನುವರು. ತ್ರಿಕೋನೀಯ ಸಂಖ್ಯೆಗಳು ಎನ್ನುವರು. ರೈಟ್. ಸೊ ದಟ್ ಈಸ್ ಇಂಟ್ರೆಸ್ಟಿಂಗ್ ಇದೆ, ನೆನಪಿರ್ಲಿ ನಿಮಗೆ. ಅಥವಾ ಹಿಂಗೂ ಬರೀಬಹುದು. ಇದನ್ನೆಲ್ಲ ಒಂದರಿಂದ ಪ್ರಾರಂಭಿಸಿ ಇದನ್ನು ಬರಿಬಹುದು ನಾವು. ಯಾಕಂದ್ರೆ ತ್ರಿಕೋನೀಯ ಸಂಖ್ಯೆಗಳು ಹೆಂಗಿದಾವೆ? 1, 3, 6, ನೆಕ್ಸ್ಟ್ 10, ಈ ರೀತಿ ಡ್ಯಾಶ್ ಡ್ಯಾಶ್ ಇದಾವೆ. ಅದ ಒಂದರಿಂದ ಪ್ರಾರಂಭಿಸಿ ಅದಕ್ಕೆ ಏನ್ ಮಾಡ್ತಾಳ್ರಿ? ಕ್ರಮಾನುಗತ. ಏನ್ರಿ? ಕ್ರಮಾನುಗತ ಅಂದ್ರೆ ಅನುಕ್ರಮವಾಗಿ. ಕ್ರಮಾನುಗತ ಏನ್ ಮಾಡ್ತಾಳ್ರಿ? ಸ್ವಾಭಾವಿಕ ಸಂಖ್ಯೆಯನ್ನ ಕೂಡಿಸುತ್ತಾ ಹೋಗುತ್ತವೆ. ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸುತ್ತವೆ. ಸಂಖ್ಯೆಗಳನ್ನ ಕೂಡಿಸಿದಾಗ ಸಿಗುವ ಸಂಖ್ಯೆಗಳೇ, ಕೂಡಿಸಿದಾಗ ದೊರೆಯುವ ಸಂಖ್ಯಾ ಶ್ರೇಣಿ. ಸೊ ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ ತ್ರಿಕೋನೀಯ ಸಂಖ್ಯೆ. ನೋಡ್ಲ ಇಲ್ಲಿ ಫಸ್ಟ್ ಏನ್ ಮಾಡಿದಾವೆ? 1ಕ್ಕ 2 ಕೂಡಿಸಿದ್ದೇವೆ. ಇಲ್ಲಿ ಬೇಕಾದ್ರೆ 0 ಇರಂಗಿಲ್ಲ, 1 ಕೂಡಿಸ್ತಾ ಇದೆ 2, ಇಲ್ಲಿ 3, ಇಲ್ಲಿ 4, ಈ ರೀತಿ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ. ರೈಟ್. ಓಕೆ, ನೆಕ್ಸ್ಟ್ ಇನ್ನು ಆದ ಕೂಡಲೇ ವರ್ಗ ಸಂಖ್ಯೆಗಳು ಬರ್ತಾ ಇದಾವೆ. ವರ್ಗ ಸಂಖ್ಯೆಗಳು 2 ರೀತಿ ಬರಿಬಹುದು. ಒಂದು ಚೌಕವನ್ನ ಉಂಟು ಮಾಡುವ ಸಂಖ್ಯೆಗಳು ಅನ್ಬೋದು. ನೋಡ್ರಿ, ಚೌಕವನ್ನು ಉಂಟು ಮಾಡುವ ಸಂಖ್ಯೆಗಳು, ಚೌಕವನ್ನು ಉಂಟು ಮಾಡುವ ಬಿಂದುಗಳ ಸಂಖ್ಯೆ, ಬಿಂದುಗಳ ಸಂಖ್ಯೆಗೆ ನಾವೇನನ್ಬೋದು? ವರ್ಗ ಸಂಖ್ಯೆ ಅನ್ಬೋದು. ಅದ ಇದಕ್ಕೆ ಏನನ್ಬೋದು? ವರ್ಗ ಸಂಖ್ಯೆಗಳು ಅನ್ಬೋದು. ರೈಟ್. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಒಂದು ಸಂಖ್ಯೆಗೆ ಇನ್ನೊಂದು ವಾಕ್ಯ ಹೇಳ್ಬೋದು. ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ, ಏನ್ ಹೇಳ್ರಿ? ಅದೇ ಸಂಖ್ಯೆಯಿಂದ ಎಷ್ಟು ಬಾರಿ ಗುಣಿಸ್ಬೇಕು ನಾವು? 2 ಬಾರಿ ಗುಣಿಸಿದಾಗ, 2 ಬಾರಿ ಗುಣಿಸಿದಾಗ ದೊರೆಯುವ ಸಂಖ್ಯಾ ಸರಣಿ, ದೊರೆಯುವ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಗಳು ಅಂತ ನಾವು ಕರಿತಾ ಇದ್ದೇವೆ. ಈಗ ಉದಾಹರಣೆ 1 ಇದೆ, ಅದಕ್ಕೆ ಮಾತ್ರ ಅದರಿಂದ ಗುಣ ಹಾಕೋದು 1. ಇನ್ನ 2ಕ್ಕ ಅದೇ ಸಂಖ್ಯೆಯಿಂದ ಗುಣಿಸೋದು, ದಟ್ ಈಸ್ 4. ಒಂದು 3 ಇದೆ, ಅದೇ ಸಂಖ್ಯೆಯಿಂದ ಗುಣಿಸೋದು 9. ಹಾಗಾಗಿ 1, 4, 9. ಸೊ ಇವೆಲ್ಲವೂ ಏನ್ ಹೇಳ್ರಿ? ವರ್ಗ ಸಂಖ್ಯೆಗಳು ಅಂತ ನಾವ್ ಏನ್ ಮಾಡ್ತೇವ್ರಿ? ಸೊ ಕನ್ಸಿಡರ್
ಮಾಡ್ತಾ ಇದ್ದಾವೆ. ರೈಟ್. ಓಕೆ, ನೆಕ್ಸ್ಟ್ ಇದಾದ ಕೂಡಲೇ ತ್ರಿಕೋಣೀಯ ಸಂಖ್ಯೆಗಳು, ಸಾರಿ ಘನ ಸಂಖ್ಯೆಗಳು. ಘನ ಅಂದ್ರೆ ಏನ್ ಹೇಳ್ರಿ, ನಿಮ್ಗೆ ಗೊತ್ತಿದೆ. ಉದಾಹರಣೆ, ಒಂದನ್ನ 3 ಸಲ ಗುಣಿಸೋದ್ರಿ. 3 ಸಲ ಗುಣಿಸಿದ್ರೆ 1. ಎರಡನ್ನ 3 ಸಲ ಗುಣಾಕಾರ ಮಾಡೋದು. ಸೊ ದಾಟ್ ಈಸ್ ಏನ್ ಹೇಳ್ರಿ, 2 2 4, 4 2 8. ಸೊ ಈಗ ಉದಾಹರಣೆ 3 ಇತ್ತಂದ್ರೆ 3ನ್ನ 3 ಬಾರಿ ಗುಣಿಸಿದಾಗ 3 3 9, 9 3 27. ರೈಟ್. ಸೊ ಹಾಗಾದ್ರೆ ಘನ ಸಂಖ್ಯೆಗಳಂದ್ರೆ ಏನ್ ಹೇಳ್ರಿ, ಒಂದು ಸಂಖ್ಯೆಗೆ ಅಥವಾ ಒಂದು ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಅದೇ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಏನ್ ಹೇಳ್ರಿ, ಅದೇ ಸಂಖ್ಯೆಯಿಂದ ಎಷ್ಟು ಬಾರಿ ಗುಣಿಸ್ಬೇಕ್ರಿ, 3 ಬಾರಿ. 3 ಬಾರಿ ಗುಣಿಸಿದಾಗ 3 ಬಾರಿ ಗುಣಿಸಿದಾಗ ಸೊ ಬರುವ ಸಂಖ್ಯೆಗಳಿಗೆ ನಾವೇನಂತ ಕರಿತಾವು, ಘನ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ, ಸಂಖ್ಯಾ ವಿನ್ಯಾಸ ಅಂತ ಇದೆ. ಗೊತ್ತಿರಬೇಕು, ಸಂಖ್ಯಾ ವಿನ್ಯಾಸ ಬೇರೆ, ಸಂಖ್ಯಾ ಶ್ರೇಣಿ ಬೇರೆ. ಗಮನಿಸ್ಬೇಕು ಇದನ್ನ. ಸಂಖ್ಯಾ ಶ್ರೇಣಿ ಅನ್ನೋದು ಕೇವಲ ಏನಾಗಿರ್ತೈತಿ ಹೇಳ್ರಿ, ಸಂಖ್ಯೆಗಳಿಗೆ ಮಾತ್ರ ನಿಯಮವನ್ನ ರೂಪಿಸ್ತೀವಿ, ಕೇವಲ ಸಂಖ್ಯೆಗಳನ್ನ ಮಾತ್ರ ಒಳಗೊಂಡಿರ್ತೀವಿ. ಬಟ್ ಸಂಖ್ಯಾ ವಿನ್ಯಾಸ ಹಂಗಲ್ಲ ನೋಡ್ರಿ. ಆ ನೋಡಿ, ಸಂಖ್ಯೆಗಳಾಗಿರ್ಬೋದು, ನೋಡಿ ಸಂಖ್ಯಾ ವಿನ್ಯಾಸದಲ್ಲಿ ಏನ್ ಬರ್ತದೆ, ಸಂಖ್ಯೆಗಳಾಗಿರ್ಬೋದು ಅಥವಾ ಆಕೃತಿಗಳಾಗಿರ್ಬೋದು ಅಥವಾ ಬಿಂದುಗಳಾಗಿರ್ಬೋದು, ಯಾವುದು ಬರ್ಬೋದು ಇಲ್ಲಿ, ಆಕೃತಿಗಳಾಗಿರ್ಬೋದು, ಬಿಂದುಗಳಾಗಿರ್ಬೋದು, ಇಲ್ಲಾಂದ್ರೆ ಮಾದರಿಗಳಾಗಿರ್ಬೋದು. ಯಾವ್ದಾದ್ರು ಒಂದು ಮಾದರಿಗಳಿಗೆ ನೋಡಿ, ಸಂಖ್ಯೆಗಳು ಅಥವಾ ಆಕೃತಿಗಳು ಅಥವಾ ಬಿಂದುಗಳು ಅಥವಾ ಮಾದರಿಗಳಿಗೆ ಒಂದು ನಿರ್ದಿಷ್ಟ ಅಥವಾ ಮಾದರಿಗಳನ್ನು ಒಂದು ನಿರ್ದಿಷ್ಟ ನಿಯಮದ ಮೂಲಕ ವ್ಯಕ್ತಪಡಿಸುವುದು. ವ್ಯಕ್ತಪಡಿಸುವುದಕ್ಕೆ ನಾವೇನಂತ ಕರಿತಾ ಇದ್ದವಪ್ಪ ಅಂದ್ರ ಸಂಖ್ಯಾ ವಿನ್ಯಾಸ ಅದನ್ನು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ವ್ಯಕ್ತಪಡಿಸುವುದಕ್ಕೆ ಏನಂತ ಕರೀತಾರೆ, ಸಂಖ್ಯಾ ವಿನ್ಯಾಸ. ನೋಡ್ರಿ, ಸಂಖ್ಯಾ ವಿನ್ಯಾಸ ಅನ್ನೋದೊಂದು ಏನಾಗೈತಿ, ಇದು ಸಂಖ್ಯೆಗಳು ಬರ್ತಾ ಇದಾವೆ, ಆಕೃತಿಗಳು ಬರ್ತಾ ಇದಾವೆ, ಬಿಂದುಗಳು, ಮಾದರಿಗಳು, ಯಾವುದೇ ರೀತಿಯ ಒಂದು ವಿನ್ಯಾಸ ಇರ್ತಾ ಇದೆ. ಬಟ್ ಸಂಖ್ಯಾ ಶ್ರೇಣಿ ಕೇವಲ ಸಂಖ್ಯೆಗಳಿಗೆ ಮಾತ್ರ ಏನಾಗಿರ್ತೈತಿ, ಸಂಬಂಧವನ್ನ ಪಟ್ಟಿರ್ತಾ ಇದೆ. ರೈಟ್. ಎಸ್. ನೆಕ್ಸ್ಟ್ 38, 3 6 9 12 ಈ ಶ್ರೇಣಿಯ ಅಥವಾ ಈ ವಿನ್ಯಾಸದ ಮುಂದಿನ ಸಂಖ್ಯೆ. ನೋಡ್ರಿ, ಇದು ಬರ್ಬೇಕಾದ್ರೆ ಗುಣಾಕಾರ 2 ಆಗ್ಯದ, ಸಾರಿ +3 ಆಗ್ಯದ, ಇಲ್ಲಿ +3 ಆಗ್ಯದ, ಇಲ್ಲಿ +3 ಆಗ್ಯದ. ಹಂಗಾರ ಮುಂದಿನದಕ್ಕೂ +3. 12 +3 ಅಂದ್ರೆ ಏನ್ ಬರ್ತೈತಿ, ಸೊ ದಟ್ ಈಸ್ 15. ದಟ್ ಈಸ್ ಆನ್ಸರ್ ಬರ್ತಾ ಇದೆ, ನೆನ್ಪಿಟ್ಕೊಳ್ಳಿ. ರೈಟ್. ನೆಕ್ಸ್ಟ್ 39ನೇದು ನೋಡೋದಾದ್ರೆ ನೋಡಿ, 2 4 6 8 10 ಈ ವಿನ್ಯಾಸದಲ್ಲಿ ಬಳಸಿದ ನಿಯಮ ಯಾವ್ದಂದ್ರೆ, ಇಂಟ್ರೆಸ್ಟಿಂಗ್ ಇದೆ ನೋಡ್ರಿ. 4 ಬರ್ಬೇಕಾದ್ರೆ +2 ಆಗ್ಯದ, 6 ಬರ್ಬೇಕಾದ್ರೆ +2, 8 ಬರ್ತಾ ಇದೆ, ಏನಾಗ್ತದೆ 2. ಸೊ ಹಾಗಾದ್ರೆ ಪ್ರತಿ ಸಂಖ್ಯೆಗೆ ಏನ್ ಮಾಡಲಾಗಿದೆ ಹೇಳ್ರಿ, 2 ಕೂಡಿಸುತ್ತಾ ಹೋಗಲಾಗಿದೆ. ದಟ್ ಈಸ್ ನಿಯಮ. ಪ್ರತಿ ಸಂಖ್ಯೆಗೆ 2 ಕೂಡಿಸಿದೆ, ದಟ್ ಈಸ್ ನಿಯಮ. ಹೌದಾ? ಅಥವಾ ಹಿಂಗೂ ಬರೀಬಹುದು, ಯಾವುದೇ ಸಂಖ್ಯೆಗೆ 2 ಹೆಚ್ಚಿಗೆ ಮಾಡಲಾಗಿದೆ. ಯಾವುದೇ ಒಂದು ಸಂಖ್ಯೆ ತಗೋರಿ, ಅದಕ್ಕೆ 2 ಹೆಚ್ಚಿಗೆ ಮಾಡ್ಕೊಂಡು ಹೋಗಿದ್ದಾರೆ. ದಟ್ ಈಸ್ ಆಲ್ಸೋ ರೂಲ್ಸ್. ಬರೀಬಹುದು, ಸಿಂಪಲ್ ಆಗಿ ನಿಯಮ ಬರೀಬಹುದು. ಇನ್ನ 40ನೇ ಪ್ರಶ್ನೆ ನೋಡಿದ್ರೆ 65 75 ಡ್ಯಾಶ್ 95. ರೈಟ್. ಸೊ ಹಾಗಾದ್ರೆ ವಿನ್ಯಾಸದಲ್ಲಿ ಬಿಟ್ಟು ಹೋದಂತ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರೆ, ಸೊ ದಟ್ ಈಸ್ 65 75. ಹಾಗಾದ್ರೆ ಯಾವ್ದು ಬರ್ತೈತ್ರಿ, ದಟ್ ಈಸ್ 85. 85 ಇಸ್ ರೈಟ್ ಆನ್ಸರ್ ಆಗ್ತಾ ಇದೆ. ಬಿಟ್ಟು ಹೋಗಿರ್ತಕ್ಕಂಥ ಸಂಖ್ಯೆ 85. ನೆಕ್ಸ್ಟ್ 41ನೇದ ಗಮನಿಸಬೇಕು. 2 4 8 16 32 ಈ ಸಂಖ್ಯಾ ಶ್ರೇಣಿಯ ನಿಯಮ ಬರೀರಿ ಅಂದರೆ, ನೋಡಿ 2 ಬರ್ಬೇಕಾದ್ರೆ 4 ಆಗ್ಯದ, ಸೊ ಇಟ್ ಮೀನ್ಸ್ ಗುಣಾಕಾರ ಆಗ್ಯದ. 2 ಗುಣಾಕಾರ 2 ಗುಣಾಕಾರ 2, ಸೊ ಗುಣಾಕಾರ 2 ಆಗ್ತಾ ಇದೆ. ಹಾಗಾದ್ರೆ ಏನ್ ಬರೀಬೇಕ್ರಿ, ಪ್ರತಿ ಮುಂದಿನ ಸಂಖ್ಯೆ ಅಂತ ಬರೀಬಹುದು. ಪ್ರತಿ ಮುಂದಿನ ಸಂಖ್ಯೆ ಬೇಕಾದ್ರೆ ಮುಂದಿನ ಸಂಖ್ಯೆಗೆ ಅಥವಾ ಮುಂದಿನ ಸಂಖ್ಯೆಯನ್ನು ಪಡೆಯಬೇಕಾದರೆ ಏನ್ ಹೇಳ್ರಿ, ಪ್ರತಿ ಮುಂದಿನ ಸಂಖ್ಯೆಯನ್ನು ಪಡೆಯಬೇಕಾದರೆ ಏನ್ ಮಾಡ್ಲಾಗಿದೆ ಹೇಳ್ರಿ, ಪಡೆಯಬೇಕಾದ್ರೆ ಏನ್ ಮಾಡ್ಲಾಗಿದೆ, ಹಿಂದಿನ ಸಂಖ್ಯೆಗೆ 2ರಿಂದ ಗುಣಿಸಲಾಗಿದೆ. ಹಿಂದಿನ ಸಂಖ್ಯೆಗೆ
ಏನ್ ಮಾಡ್ಬೇಕು ನಾವು 2ರಿಂದ ಗುಣಿಸಬೇಕು. ಎಷ್ಟಂದರೆ 2ರಿಂದ ಗುಣಿಸಲಿ, 2ರಿಂದ ಗುಣಿಸುವುದು. ಅಥವಾ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಪ್ರತಿ ಸಂಖ್ಯೆಗೆ ಇಲ್ಲಿ ಹೆಂಗ್ 2ರಿಂದ ಕೂಡಿಸಿದವಲ್ರಿ, ಇಲ್ಲಿ ಹೆಂಗ್ ಬರದ ಪ್ರತಿ ಸಂಖ್ಯೆಗೆ 2ರಿಂದ ಗುಣಿಸಲಾಗಿದೆ. ದಟ್ ಈಸ್ ಆಲ್ಸೋ ರೈಟ್. ನೋ ಪ್ರಾಬ್ಲಮ್. ದಟ್ ಈಸ್ ಆಲ್ಸೋ ಏನಾಗ್ತದೆ, ಕರೆಕ್ಟ್ ಆಗ್ತದೆ. ಪ್ರತಿ ಸಂಖ್ಯೆಗೆ 2ರಿಂದ ಗುಣಿಸಿದೆ, ಮುಗಿದೋಗ್ತಾ ಇದೆ. ರೈಟ್. ಓಕೆ, ನೆಕ್ಸ್ಟ್ 42 ನೋಡೋದಾದ್ರೆ, ಸೊ ದಟ್ ಈಸ್ 42 ಪ್ರಶ್ನೆಯನ್ನ ನೋಡೋದಾದ್ರೆ 3 ಇದೆ 9 ಇದೆ, ಈ ನಿಯಮ ಬರಿ ಅಂದರೆ ನೋಡ್ರಿ, 3 ಗುಣಾಕಾರ ಆಗಿದೆ ನೋಡ್ರಿ. 3 ಮೂರ್ಲೆ 9, 9 ಮೂರ್ಲೆ 27, 27 ಮೂರ್ಲೆ 81. ಸೊ ಹಾಗಾಗಿ ಪ್ರತಿ ಸಂಖ್ಯೆಗೆ ಏನ್ ಮಾಡ್ಲಾಗಿದೆ ಹೇಳ್ರಿ, 3ರಿಂದ ಗುಣಿಸಿದೆ. ಸಿಂಪಲ್ ಆಗಿ ಬರಿಬಹುದು ನಾವು. ಪ್ರತಿ ಸಂಖ್ಯೆಗೆ 3ರಿಂದ ಗುಣಿಸಿದೆ ನಿಯಮ. ಇಲ್ಲ ಹಿಂಗೂ ಐಡಿಯಾ ಹೇಳ್ಬೋದು. 3ರಿಂದ ಪ್ರಾರಂಭಿಸಿ ಹಿಂಗು ನೀವು ಕ್ಲಿಯರ್ ಆಗಿ ಬರಿಬೇಕಾದ್ರೆ ಹಿಂಗೂ ಬರಿಬಹುದು ಅದನ್ನ. 3ರಿಂದ ಪ್ರಾರಂಭಿಸಿ, ಇದನ್ನೊಂದು ಪಾಯಿಂಟ್ ಬೇಕಾದ್ರೆ ಆಡ್ ಮಾಡ್ಬೋದು ನೀವು. 3ರಿಂದ ಪ್ರಾರಂಭಿಸಿ ಪ್ರತಿ ಸಂಖ್ಯೆಗೆ 3ರಿಂದ ಗುಣಿಸಲಾಗಿದೆ ಅಥವಾ ಗುಣಿಸಿದೆ. ದಟ್ ಇಸ್ ಕ್ಲಿಯರ್, ನೋ ಪ್ರಾಬ್ಲಮ್. ಎಲ್ಲದಕ್ಕೂ ಬರಿಬಹುದು ನೀವು ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನ. ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ ಅಂತಂದ್ರೆ ಮುಂದಿನ ಪ್ರಶ್ನೆಗಳನ್ನ ನೋಡೋದ. ಸೊ ಮುಂದಿನ ಪ್ರಶ್ನೆ ಏನದಪ್ಪ ಅಂದ್ರ, ಶ್ರೇಣಿಯ ಮುಂದಿನ 2 ಪದಗಳನ್ನ ಬರಿ ಅಂದರು. ಎ ಅಗನ ಬಿ ಬಿಟ್ಟಿದ್ದಾರೆ, ಸಿ ಅಗನ ಡಿ ಬಿಟ್ಟಿದ್ದಾರೆ, ಡಿ ಅಗನ ಇ ಬರ್ದಾರೆ, ಇ ಅಗನ ಎಫ್ ಬಿಟ್ಟಿದ್ದಾರೆ, ಎ ಬಿ ಸಿ ಡಿ ಇ ಎಫ್ ಜಿ, ಜಿ ಅಗನ ಎಚ್ ಬಿಟ್ಟಿದ್ದಾರೆ, ಎಚ್ ಬಿಟ್ಟು ಏನ್ ಬರಬೇಕು, ಐ ಬರಿಬೇಕು. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಬಿಡಬೇಕು, ಇಲ್ಲಿ ಕೆ ಬರಿಬೇಕು. 2 4 ನೋಡಿ, 2 ಇಲ್ಲಿ 3 ಇಲ್ಲಿ 4 ಇಲ್ಲಿ 5 ಇಲ್ಲಿ 6 ಇಲ್ಲಿ 7 8 ಇಲ್ಲಿ 9 ಇಲ್ಲಿ 10 ಇಲ್ಲಿ 11, ದಟ್ ಈಸ್ 12. ಹಾಗಾದ್ರೆ ಮುಂದಿನ 2 ಪದಗಳು ಯಾವ ಬಂದವ್ರಿ, ಐ 10 ದೆನ್ ಕೆ 12. ಸೊ ಇವೆರಡು ಪದಗಳು ಅಂತ ನಾವು ಕರಿತಾ ಇದ್ದೇವೆ, ಮುಂದಿನ 2 ಪದಗಳು. ಹೌದಾ? ಎಸ್. ನೆಕ್ಸ್ಟ್ ನಂಬರ್ 14 44 ಬಿಟ್ಟು ಹೋಗಿರೋ ಸಂಖ್ಯೆಗಳು. ಸೊ ನೋಡಿದ ಕೂಡಲೇ ಏನ ನೋಡ್ರಿ, ಬೆಸ ಸಂಖ್ಯೆ ಹೇಳಿದಾವೆ. 1 3 5 7 9, ನೆಕ್ಸ್ಟ್ 11 ಸಿಂಪಲ್ ಇದೆ. ಹೌದಾ? ನೆಕ್ಸ್ಟ್ ಬ್ಲೂ ಗ್ರೀನ್ ರೆಡ್, ಒಂದು ರೆಡಿ. ದೆನ್ ಅಗೇನ್ ಬ್ಲೂ ಗ್ರೀನ್ ಆಗೇನ್ ಯಾವ್ದು ಬರೀಬೇಕ್ರಿ, ರೆಡ್ ಬರಿಬೇಕು. 2 ಪದಗಳು ಅನುಕೂಲ ಮತ್ತೆ ಯಾವ್ದು ಬರ್ತಿದ್ರಿ, ಬ್ಲೂ ಬರ್ತಾ ಇದೆ. ಸೊ ಮುಂದಿನ 2 ಪದಗಳು ಯಾವಪ್ಪ ಅಂದ್ರೆ ಒಂದು ರೆಡ್, ಇನ್ನೊಂದು ಬ್ಲೂ ಕಂಟಿನ್ಯೂಸ್ ಆಗಿ ಟರ್ನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ 46ನೇ ಒಂದು ಪ್ರಶ್ನೆನ ನಿಯಮ ಬರಿ ಅಂದರೆ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯುವ ನಿಯಮ ಬರೀರಿ. ಸಿಂಪಲ್ ಇದೆ ನೋಡ್ರಿ. 3ಕ 2ಲೆ ಗುಣಾಕಾರ ಆಗಿದೆ, 6ಕ 2ಲೆ ಗುಣಾಕಾರ, 12ಕ 2ಲೆ ಗುಣಾಕಾರ. ಹಾಗಾದ್ರೆ ಸಿಂಪಲ್ ಬರಿಬೋದಲ್ಲ, 3ರಿಂದ ಪ್ರಾರಂಭಿಸಿ ಏನ್ ಮಾಡ್ಲಾಗಿದ್ದಾರೆ, ಎಕ್ಸಾಕ್ಟ್ಲಿ ರೈಟಾ. ಪ್ರತಿ ಸಂಖ್ಯೆಗೆ ಎಷ್ಟರಿಂದರೆ 2ರಿಂದ ಗುಣಿಸಿದಾಗ ದೊರೆಯುವ ಸಂಖ್ಯಾ ಸರಣಿಯನ್ನ ಬರೆಯಲಾಗಿದೆ ಇಲ್ಲಿ. ರೈಟ್. 3ರಿಂದ ಪ್ರಾರಂಭಿಸಿ ಪ್ರತಿ ಸಂಖ್ಯೆಗೆ 2ರಿಂದ ಗುಣಿಸಿದೆ ಅಂತ ಹೇಳ್ಬೋದು. ಅವ ನಮ್ಮ ಮುಂದಿನ ಪದಗಳು ಸಿಗ್ತಾ ಇದಾವೆ. ಶ್ರೇಣಿಯ ನಿಯಮವನ್ನ ರೂಪಿಸಿ ಅಂತ ಹೇಳಿದ್ದಾರೆ. ಸಿಂಪಲ್ ಇಲ್ಲೂ ಸಹಿತ ಹಂಗಾದ್ರೆ ನೋಡಿ, 18 27 36. ಹಂಗಾರ ಪ್ರತಿ ಒಂದು ಸಂಖ್ಯೆಗೆ +9 ಮಾಡ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ನೋಡಿ +9 ಆಗಿದೆ. 9ಕ್ಕೆ 9 ಕೂಡಿಸಿದ್ರೆ 18, 18ಕ್ಕೆ 9 ಕೂಡಿಸಿದ್ರೆ 27, 27ಕ್ಕೆ 9 ಕೂಡಿಸಿದ್ರೆ 36. ಹಂಗಾರ 9ರಿಂದ ಪ್ರಾರಂಭಿಸಿ ಏನ್ ಮಾಡ್ಲಾಗಿದೆ ಹೇಳ್ರಿ, ಎಸ್ 9ರಿಂದ ಪ್ರಾರಂಭಿಸಿ ಪ್ರತಿ ಸಂಖ್ಯೆಗೆ 9ನ್ನ ಕೂಡಿಸಿದೆ ಅಥವಾ ಪ್ರತಿ ಸಂಖ್ಯೆಗೆ 9ನ್ನ ಕೂಡಿಸಿದೆ, ಮುಗಿದೋಯ್ತ್ರಿ. ರೈಟ್. ಓಕೆ, ನೆಕ್ಸ್ಟ್ 48ನೇ ಪ್ರಶ್ನೆ ನೋಡಿದ್ರೆ 1 2 4 7 11 ಮುಂದಿನ ಸಂಖ್ಯೆ ಯಾವ್ದು ಕೇಳಿದರೆ ನೋಡಿ. 1ಕ 1 ಕೂಡಿಸಿದ್ರು ಅಂದ್ರೆ 2 ಬಂದದ, 2ಕ 2 ಕೂಡಿಸಿದ್ರು ಅಂದ್ರೆ 4 ಬಂದದ, 4ಕ್ಕೆ 3 ಕೂಡಿಸಿದ 7 ಬಂದದ, 7ಕ್ಕೆ 4 ಕೂಡಿಸಿದ 11 ಬಂದದ, 11ಕ್ಕೆ ಮುಂದೆ ಎಷ್ಟು ಕೂಡಿಸ್ಬೇಕ್ರಿ, 5 ಕೂಡಿಸ್ಬೇಕು. ಅವಾಗ 11 + 5 ಅಂದ್ರೆ ಎಷ್ಟು ಬರ್ತೈತಿ, 16. ಮುಂದಿನ ಸಂಖ್ಯೆ ಯಾವ್ದ್ರಿ, 16 ಬರ್ತಾ ಇದೆ. ಏಕೆ ಅಂತ ಕೇಳಿದ್ರೆ 1ರಿಂದ ಪ್ರಾರಂಭಿಸಿ ಅಂತ ಬೇರೆ ಪ್ರತಿ ಸಂಖ್ಯೆಗೆ ನೋಡಿ 1 2 3 4 5. ಇಟ್ ಮೀನ್ಸ್ ಪ್ರತಿ ಸಂಖ್ಯೆಗೆ ಎಂತ ಸಂಖ್ಯೆ ಹೊಡ್ರಿ, ಕ್ರಮವಾಗಿ ಅಥವಾ ಕ್ರಮಾನುಗತ ಅಂತ ಕರಿತಾ ಇದ್ದಾರೆ. ಕ್ರಮಾನುಗತ ಎಂತ ಸಂಖ್ಯೆಗಳು 1 2 3 4 5, ದಟ್ ಈಸ್ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸಲಾಗಿದೆ. ಪ್ರತಿ ಸಂಖ್ಯೆಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡಿಸಿ ಬರೆಯಲಾಗಿದೆ ಅಂದ್ರೆ ಕೂಡಿಸಿ ಬರೆಯಲಾಗಿದೆ. ದಟ್ ಈಸ್ ದ ರೂಲ್ಸ್ ಅಂತ ನಾವು ಕರಿತಾ ಇದ್ದೇವೆ.
ರೈಟ್. ಎಸ್ ಬನ್ನಿ ನೆಕ್ಸ್ಟ್ 49 ಅನ್ನ ನೋಡೋದಾದ್ರೆ, ಸೊ ಬನ್ನಿ 49 ನೋಡೋಣ. ತ್ರಿಭುಜ ಇದೆ, ಈ ಕಡೆ ಇದೆ ನೋಡಿ. ಇದೇನದಲ್ಲ ರೌಂಡ್, ಈ ರೌಂಡ್ ಈ ಕಡೆ ಏನಾಗಿದೆ ಅಂದ್ರೆ ಉಲ್ಟಾ ಆಗ್ಯದ. ಇದೇನಾಗ್ಯದ ಹಿಂಗಿದ್ದದ ನೋಡಿ, ಈ ರೀತಿ ಇದ್ದದ ಏನಾಗ್ಯದ ಇಲ್ಲಿ, ಇದು ಉಲ್ಟಾ ಆಗ್ಯದ. ಹಾಗಾದ್ರೆ ಈ ಕಡೆ ಇದ್ದದ ಏನಾಗ್ತದ ಹೇಳ್ರಿ, ಸೊ ಇದು ಹಿಂಗ್ ಸ್ಟೇಟ್ ಅದ, ಆ ಸ್ಟೇಟ್ ಅನ್ನ ಉಲ್ಟಾ ಮಾಡಬೇಕು. ದಟ್ ಮೀನ್ಸ್ ಏನಾಗ್ತದೆ ಹೇಳ್ರಿ, ತ್ರಿಭುಜ ಎಲ್ಲಾ ಕಡೆ ಸೇಮ್ ಇದೆ, ತ್ರಿಭುಜನ ಬರೀರಿ. ಸೊ ಇದನ್ನ ಡಿ ಗತೆ ಬರಿಬೇಕು, ಈ ರೀತಿ ಬರಿಬೇಕ್ರಿ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಾ ಇದೆ ಸರಣಿ, ಹೌದಾ. ಎಸ್ ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದಟ್ ಇಸ್ 50 ವಿರಾಂಕ ಸಂಖ್ಯೆ ನಿಯಮಗಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಒಂದು ಬರ್ತಾ ಇದೆ, ಒಂದಕ್ಕೆ ಒಂದು ಕೂಡಿಸ್ರೆ ಎರಡು, ಎರಡ ಒಂದ ಮೂರು, ಮೂರ ಎರಡ ಐದ, ಐದ ಮೂರ ಎಂಟ, ಎಂಟು ಬರ್ಬೇಕಾದ್ರೆ ಎಂಟ ಐದ 13, 13ದಾಗ 8 ಕೂಡಿಸ್ರ 21, 21ದಾಗ 13 ಕೂಡಿಸ್ರ ಈ ರೀತಿ 34, ಈ ರೀತಿ ಹೋಗ್ತಾ ಇದೆ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಹೇಳ್ರಿ, ಹಿಂದಿನ ಎರಡು ಪ್ರತಿ ಸಂಖ್ಯೆಗೆ ಏನ್ ಮಾಡ್ಲಾಗಿದೆ ಹೇಳ್ರಿ, ಪ್ರತಿ ಸಂಖ್ಯೆಗೆ ಏನ್ ಮಾಡ್ಲಾಗಿದೆ ಹೇಳ್ರಿ, ಅದರ ಹಿಂದಿನ ಎರಡು ಸಂಖ್ಯೆಗಳನ್ನ, ಅದರ ಹಿಂದಿನ ಎರಡು ಸಂಖ್ಯೆಗಳನ್ನು ಕೂಡಿಸಲಾಗಿದೆ. ಪ್ರತಿ ಸಂಖ್ಯೆಗೆ ಅದರ ಹಿಂದಿನ ಎರಡು ಸಂಖ್ಯೆಗಳ ಮೊತ್ತವಾಗಿದೆ ಅಂತ ಬರಿಬಹುದು. ಸಂಖ್ಯೆಗಳ ಮೊತ್ತವಾಗಿದೆ ಅಥವಾ ಕೂಡಿಸಿದೆ ಅಂತ ಬರಿಬಹುದು. ಸಿಂಪಲ್ ಇದೆ, ಹೌದಾ. ಎಸ್ ಬನ್ನಿ ನೆಕ್ಸ್ಟ್ 51ನೇ ಪ್ರಶ್ನೆ ನೋಡೋದಾದ್ರೆ, ಸರಣಿಯ ನಿಯಮ ಬರೆದು ಮುಂದಿನ 4 ಸಂಖ್ಯೆಯನ್ನು ಬರಿ ಅಂದರೆ ನೋಡಿ, 20ಕ್ಕ 5 ಕೂಡಿಸಿದಾಗ 35, 30ಕ್ಕೆ 5 ಕೂಡಿಸಿದಾಗ 35. ಸೊ ಎಲ್ಲದರಲ್ಲಿ ಏನಾಗಿದೆ, 5 5 ಕೂಡಿಸ್ಕೊತಿದ್ದಾರೆ. ಇಟ್ ಮೀನ್ಸ್ 25ಕ್ಕೆ ಏನ್ ಮಾಡ್ಲಾಗಿದೆ, 25ಕ್ಕೆ ಏನ್ ಮಾಡ್ಲಾಗಿದೆ, 5ಅನ್ನು ಕೂಡಿಸುತ್ತಾ ಹೋಗಿದೆ. 25ರಿಂದ ಪ್ರಾರಂಭಿಸಿ ಅಂದ್ರೆ ಬೇಕಾದ್ರೆ, ಹೌದಾ. 25ರಿಂದ ಪ್ರಾರಂಭಿಸಿ, 25ರಿಂದ ಪ್ರಾರಂಭಿಸಿ, 25ರಿಂದ ಪ್ರಾರಂಭಿಸಿ ಪ್ರತಿ ಸಂಖ್ಯೆಗೆ 5ಅನ್ನು ಕೂಡಿಸಿದೆ, ಪ್ರತಿ ಸಂಖ್ಯೆಗೆ 5ಅನ್ನು ಕೂಡಿಸಿದೆ. ಸಿಂಪಲ್ ಆಗಿರತಕ್ಕಂತ ನಿಯಮಗಳನ್ನ ನಾವು ಬರೀಬಹುದು, ಏನ್ ಸಮಸ್ಯೆ ಇಲ್ಲ. ಮುಂದಿನ 4 ಸಂಖ್ಯೆಗಳು ಅಂದ್ರೆ 45ಆಗನ 5 ಕೂಡಿಸಿದ್ರು ಅಂದ್ರೆ ರೀ 50, 50ಕ್ಕೆ 5 ಕೂಡಿಸಿರ 55, ಅದಕ್ಕೆ 5 ಕೂಡಿಸಿರ 60, ಅದಕ್ಕೆ 5 ಕೂಡಿಸಿರ 65. ದಟ್ ಇಸ್ ರೈಟ್. ಓಕೆ. ಎಸ್ ನೆಕ್ಸ್ಟ್ 52ನೇದು ನೋಡೋಣ. 1 2 3 5 8 13 21 ಈ ಸಂಖ್ಯೆಗಳಿಗೆ ಏನಂತ ಈಗಾಗಲೇ ನಾವು ಬಿಡಿಸಿದ್ರೆ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ವಿರಹಾಂಕ ಸಂಖ್ಯೆಗಳು ಅಂತ ನಾವು ಕರಿತಾ ಇದ್ದೇವೆ. ಎಂತ ಸಂಖ್ಯೆಗಳು, ವಿರಹಾಂಕ ಸಂಖ್ಯೆಗಳು. ಇದರ ನಿಯಮವನ್ನ ಈಗಾಗಲೇ ನಾನು ಬಿಡಿಸಿದೆ, ಎಲ್ಲಿ, ಸೊ ಇದೆ ಜಸ್ಟ್ ಬಿಡಿಸಿದೆ ನೋಡಿ, ಇಲ್ಲಿದೆ ನೋಡಿ. ಎಸ್ ದಟ್ ಈಸ್ 50ನೇ ನೋಡಿ, ವಿವರಾಂಕ ಸಂಖ್ಯೆ ನಿಯಮ. ಸೊ ದಟ್ ಈಸ್ ಆನ್ಸರ್ ಅನ್ನ ನಾವು ಅಲ್ಲೇ ಬರೀಬಹುದು. ಪ್ರತಿ ಸಂಖ್ಯೆಗೆ ಅದರ ಹಿಂದಿನ ಎರಡು ಸಂಖ್ಯೆಗಳು ಮೊತ್ತ ಆಗಿರ್ತಾ ಇದೆ, ಹೌದಾ. ಓಕೆ, ಸರಣಿಯ ಮುಂದ್ ನೋಡ್ರಿ, ಇಲ್ಲಿ 1 ಬರ್ದಾರೆ, 1 2 3 ಬರ್ದಾರೆ. ಈ ನೆಕ್ಸ್ಟ್ ಬರಿಬೇಕು ನೋಡಿ, 1 2 3 4 ಮತ್ತು 3 2 1. ದಟ್ ಈಸ್ ಏನಪ್ಪಾ ಅಂದ್ರೆ ಆನ್ಸರ್ ಬರ್ತಾ ಇದೆ ಮುಂದಿನ ಸರಣಿ, ರೈಟ್. ಸೊ ಮುಂದಿನ ಸರಣಿ ಬರಿಬಹುದು ನಾವು, ಏನ್ ಬರಿಬಹುದು, 1 2 3 4 ದೆನ್ ಅಗೇನ್ 3 2 1. ಸೊ ನಿಯಮ ಹೆಂಗ್ ಬರಿಬಹುದಪ್ಪ ಅಂದ್ರ, 1ರಿಂದ ಪ್ರಾರಂಭಿಸಿ, 1ರಿಂದ n ವರೆಗೆ, n ವರೆಗೆ ಏನ ಸ್ವಾಭಾವಿಕ ಸಂಖ್ಯೆಗಳನ್ನ, ಸ್ವಾಭಾವಿಕ n ಅಂದ್ರೆ ಏನ, 4 ಅಂದ್ರೆ 4, 3 ತರ 3, 2 ತರ 2ರವರೆಗೆ ಸ್ವಾಭಾವಿಕ ಸಂಖ್ಯೆಗಳನ್ನ ಏನ್ ಮಾಡ್ತಾ ಇದ್ದಾವೆ ನಾವು, ಏರಿಕೆ ಕ್ರಮದಲ್ಲಿ ಬರಿತಾ ಇದ್ದಾವೆ. ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆದು, ಏರಿಕೆ ಕ್ರಮದಲ್ಲಿ ಬರೆದು ನಂತರ ಇಳಿಕೆ ಕ್ರಮದಲ್ಲಿ ಬರೆಯುವುದು, ನಂತರ ಇಳಿಕೆ ಕ್ರಮದಲ್ಲಿ ಬರೆಯುವುದು, ಇಳಿಕೆ ಕ್ರಮದಲ್ಲಿ ಬರೆಯುವುದು. ದಟ್ ಈಸ್ ಏನಪ್ಪಾ ಅಂದ್ರ ಈ ಒಂದು ಸಂಖ್ಯಾ ವಿನ್ಯಾಸದ ರೂಲ್ಸ್ ಅಂತ ನಾವು ಹೇಳ್ಬೋದು, ಹೌದಾ. ಎಸ್ ಬನ್ನಿ ನೆಕ್ಸ್ಟ್ ತ್ರಿಭುಜ ಸಿಂಪಲ್ ಇದೆ. 1ನೇ ತ್ರಿಭುಜ, 2ನೇ ತ್ರಿಭುಜ, 3ನೇ ತ್ರಿಭುಜ. ಹಂಗಾರೆ 4ನೇದಕ್ಕ ಸಿಂಪಲ್ 4 ಬರೆಯೋದ, ಅದಕ್ಕೊಂದು ತ್ರಿಭುಜ ತೆಗೆದ ಮುಗಿದು. ನೆಕ್ಸ್ಟ್ 10ನೇ ಪದ ಬರೆಯೋದು ಅಂದ್ರೆ 10ನೇದು ಸಹಿತ ಸೇಮ್, 10 ಬರೀರಿ, ಒಂದು ತ್ರಿಭುಜ ತೆಗೀರಿ, ಮುಗೀತು, ಹೌದಾ. ಸೊ ಪ್ರತಿ ತ್ರಿಭುಜಕ್ಕೆ ನಿಯಮ ಏನ್ ಬರೋದ, ಪ್ರತಿ ತ್ರಿಭುಜಗಳಿದಾವೆ, ಆ ಪ್ರತಿ ತ್ರಿಭುಜಕ್ಕೆ ಏನ್ ಮಾಡಲಾಗಿದೆ, ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆಯಲಾಗಿದೆ, ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆಯಲಾಗಿದೆ, ಹೌದಾ. ಸೊ ದಟ್ ಈಸ್ ಏನಪ್ಪಾ ಅಂದ್ರ ನೇಮ್ ಅಂತ ಹೇಳ್ಬೋದು, ಕ್ಲಿಯರ್. ಓಕೆ, ನೆಕ್ಸ್ಟ್ ನಂಬರ್ 55 ನೋಡೋದಾರ, ಷಡ್ಭುಜ ಸಂಖ್ಯೆಗಳ ನಿಯಮ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ರೂಪಿಸಿ, ನಿಯಮ ಬರೆದು ಚಿತ್ರ ತೆಗೀರಿ. ಇಲ್ಲಿ ಕೊಟ್ಟೆಲ್ಲ ಬಿಟ್ಬಿಟ್ರಿ, ತಲೆ ಕಟ್ಸ್ಕೊಬಿಡ್ರಿ. ಮುಂದಿನ ಸಂಖ್ಯೆಗಳು ನೋಡ್ಲ, ಇದು ನಿಯಮ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ, ಹೌದಾ. ಗುಣಾಕ ಸಾರಿ ಪ್ಲಸ್ 6 ಮಾಡ್ತಾ ಇದಾರೆ. ನೆಕ್ಸ್ಟ್ 6 2 12, 6 3 18, 6 4 24 ಕೂಡಿಸ್ಬೇಕು. 37ಕ್ಕೆ 24 ಕೂಡಿಸಿರ 61, 24ಕ್ಕೆ ಮತ್ತ 30, ದಟ್ ಮೀನ್ಸ್ 30 ಬರ್ತಾ ಇದೆ. 30ನ್ನ 61 ಕೂಡಿಸು ಅಂದ್ರೆ
91. 6ರ ಗುಣಕಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ, ಸೊ ಬರಿತಾ ಇದ್ದಾವೆ. ಷಡ್ಭುಜ ಸಂಖ್ಯೆಗಳಲ್ಲಿ 6ರ ಗುಣಕಗಳನ್ನ ಬರಿತಾ ಇದ್ದಾವೆ, ರೈಟ್. ನೆಕ್ಸ್ಟ್ ನಿಯಮ ಬರಿ ಅಂದ್ರೆ ಇದ ಬರೀಬೇಕು. 1ರಿಂದ ಪ್ರಾರಂಭಿಸಿ, 1ರಿಂದ ಪ್ರಾರಂಭಿಸಿ ನಿಯಮ ಏನ್ ಬರೀಬೇಕು, 1ರಿಂದ ಪ್ರಾರಂಭಿಸಿ ಪ್ರತಿ ಅನುಕ್ರಮ ಸಂಖ್ಯೆಗೆ ಅನುಕ್ರಮ ಸಂಖ್ಯೆಗೆ ಏನ್ ಮಾಡಲಾಗಿದೆ, 6ರ ಗುಣಕಗಳನ್ನ ಕೂಡಿಸಲಾಗಿದೆ. 6ರ ಗುಣಕಗಳನ್ನು ಅಥವಾ ಅಪವರ್ತ್ಯಗಳನ್ನು ಕೂಡಿಸಿದೆ, ರೈಟ್. ಸೊ ದಟ್ ಈಸ್ ಏನಪ್ಪಾ ಅಂದ್ರೆ ನಿಯಮ ಅಂತ ಹೇಳ್ಬೋದು. ಬನ್ನಿ ನೆಕ್ಸ್ಟ್ 56ನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ನೋಡಿ, 56 3, 6, 9, 12 ಈ ಶ್ರೇಣಿಯಲ್ಲಿನ ನಿಯಮ ಬರಿ. ಸಿಂಪಲ್ ಅಂದ್ರೆ ನೋಡ್ರಿ, ಪ್ರತಿ ಸಂಖ್ಯೆಗೆ ಏನ್ ಮಾಡಲಾಗಿದೆ, 3ಅನ್ನ ಕೂಡಿಸಲಾಗಿದೆ. ಪ್ರತಿ ಸಂಖ್ಯೆಗೆ 3ಅನ್ನ ಕೂಡಿಸಿದೆ. ಪ್ರತಿ ಸಂಖ್ಯೆಗೆ ಬರಿಬೇಕಲ್ಲಿ, ಪ್ರತಿ ಸಂಖ್ಯೆಗೆ 3ಅನ್ನ ಕೂಡಿಸಿದೆ. 3ರಿಂದ ಪ್ರಾರಂಭಿಸಿ ಪ್ರತಿ ಸಂಖ್ಯೆಗೆ 3ಅನ್ನ ಕೂಡಿಸಿ ಬರೆಯಲಾಗಿದೆ. ಹೌದಾ. ಶ್ರೇಣಿಯ ಮುಂದಿನ ಸಂಖ್ಯೆಗಳು ಅಂದ್ರೆ ಸಿಂಪಲ್ ಇದೆ. 12 ತನಕ ಇದೆ ಅನುಕೂಲ ಏನಾಗ್ತದೆ ಹೇಳ್ರಿ, ಎಸ್ 12 ಅನುಕೂಲ ಏನಾಗ್ತದೆ, ಎಸ್ 15 ಬರ್ತಾ ಇದೆ, 18 ಬರ್ತಾ ಇದೆ, 21 ಬರ್ತಾ ಇದೆ. ಈ ಶ್ರೇಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆನ ಹೇಗೆ ಕಂಡು ಹಿಡಿಯಿರಿ ಅಂದ್ರೆ ಅದರ ಹಿಂದಿನ ಸಂಖ್ಯೆಗೆ ಏನ್ ಮಾಡ್ಬೇಕು, ಅದರ ಹಿಂದಿನ ಸಂಖ್ಯೆಗೆ ನಾವೇನ್ ಮಾಡ್ಬೇಕು, 3ಅನ್ನ ಕೂಡಿಸಬೇಕು. 3ಅನ್ನ ಕೂಡಿಸಿದ್ರೆ ಬಿಟ್ಟು ಹೋಗಿರತಕ್ಕಂತ ಸಂಖ್ಯೆ ಸಿಗ್ತಾ ಇದೆ. ಕ್ಲಿಯರ್. ಎಸ್ ದಟ್ ಈಸ್ ಇನಫ್ ಅಂತ ಹೇಳ್ತಾ, ಸೊ ಇದೇ ಇವತ್ತಿನ ವಿಶೇಷ. ನಾಳೆ ನೆಕ್ಸ್ಟ್ ಮತ್ತೆ 2ನೇ ಟಾಪಿಕ್ ಅನ್ನ ಚರ್ಚೆ ಮಾಡೋಣ. ಮೋಸ್ಟ್ ಇಂಟ್ರೆಸ್ಟಿಂಗ್, ಎಕ್ಸಾಮ್ ದೃಷ್ಟಿಯಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ. 6ನೇ ತರಗತಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ TET ಬರೀತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಪೇಪರ್ 1 ಪೇಪರ್ 2 GPSR ಅಭ್ಯರ್ಥಿಗಳು ಸಹಿತ ಈ ಒಂದು ಕಾನ್ಸೆಪ್ಟ್ ಈಜಿ ಆಗಿರ್ತಾ ಇದಾವೆ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಎಸ್ ಎಲ್ಲರಿಗೂ ಒಳ್ಳೇದಾಗಲಿ. ಶುಭ ದಿನ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.